ಇವಾಗ ಲೈಟಿಂಗ್ ನಡೀತಾ ಇದೆ. ನಮ್ಮ ಸಮಷ್ಟಿ ತಂಡದ ಮುಖ್ಯಸ್ಥರಾದಂಥ ಪೂಜಾರ್ ಸರ್ ಅವರು ಲೈಟಿಂಗಲ್ಲಿ ಮಾಂತ್ರಿಕ ಅವರು. ನೋಡಿ ಈಗ ಹೌದು, ತುಂಬ ಮ್ಯಾಜಿಕ್ ಮಾಡ್ತಿರ್ತಾರೆ ಲೈಟಿಂಗಲ್ಲಿ. ನಮ್ಮ ಅಸಿಸ್ಟೆಂಟ್ ಇದ್ರಲ್ಲ ಮೊದಲಿದ್ದು ಮ್ಯಾಜಿಕ್ ಮಾಡ್ತಿರ್ಲಿಲ್ಲ. ಅಸಿಸ್ಟೆಂಟ್ ಬನ್ನಿ ಜೊತೆಯಾಗಿ ನೀವು. ಇವರು ಸ್ವಲ್ಪ ಲೈಟ್ ತಗೊಳ್ಳಿ ಬರೀ. ಕೆಲಸ ಮಾಡ್ತೀವಿ, ನಮ್ಮನ್ನು ಕರಿಬೇಡಿ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇವರು ರವೀಂದ್ರ ಪೂಜಾರಿ ಅಂತ. ಅವರು ಇದು ತುಂಬ ಮಾಂತ್ರಿಕ ಅಂದ್ರಲ್ಲ, ಬರೀ ಲೈಟ್ ಮಾಂತ್ರಿಕ ಅಲ್ಲ, CS ICW ಇದನ್ನೆಲ್ಲ ಒಂದೊಂದೇ ಅಟೆಂಪ್ಟ್ ಕ್ಲಿಯರ್ ಮಾಡಿರುವಂಥ ಮಾಂತ್ರಿಕ ಅವರು. ನೋಡಿದ್ರಾ, ಗೊತ್ತಾಯ್ತು ಅವ್ರಿಂತ ಜೀನಿಯಸ್ ಅಂತ. ಅವರು ನಮ್ಮ ಸಮಷ್ಟಿ ತಂಡದ ಫೌಂಡ್ರ್ ಅವರು. ನೋಡಿ, ಅವ್ರು ಮುದ್ದಣ್ಣ ರಂಗಶಂಕರದವರು. ಅವರು ಮುದ್ದಣ್ಣವರು ಬಹಳ ಸೀನಿಯರ್ ಅವರು. ಕಲಾಮಾಧ್ಯಮದಲ್ಲಿ ಅವ್ರ ಇಂಟರ್ವ್ಯೂ ಸದ್ಯದಲ್ಲಿ ನೀವು ನೋಡ್ತೀರಾ. ನಾನು ಅವ್ರ ಟೈಮ್ ಕೇಳ್ತೀನಿ, ಇನ್ನೂ ಕೊಟ್ಟಿಲ್ಲ ಅವರು. ಸೊ ನೀವೆಲ್ಲ ಕಮೆಂಟ್ ಹಾಕಿ ಮುದ್ದಣ್ಣ ನನಗೆ ಒಂದು ಇಂಟರ್ವ್ಯೂ ಕೊಡಲಿ ಅವ್ರ ಅನುಭವದ ಬಗ್ಗೆ. ಎಸ್ ಮುದ್ದಣ್ಣವರೇ, ಸಮಷ್ಟಿ 25 ವರ್ಷ ಆಯಿತು, ನಿಮ್ಮದೊಂದು ಅನಿಸಿಕೆ ಹೇಳಿದೆ ದಯವಿಟ್ಟು. ಸಮಷ್ಟಿ 25 ವರ್ಷ ತುಂಬ ಸಂತೋಷ ಆಗ್ತಾಯಿದೆ. ಸಮಷ್ಟಿಯ 25 ವರ್ಷದಲ್ಲಿ ಎಲ್ಲ ನಾಟಕಗಳು ನನಗೆ ತುಂಬ ಇಷ್ಟವಾಗಿದ್ದ ನಾಟಕಗಳು. ಯಾವುದೇ ಒಂದು ನಾಟಕ ಕಳಪೆ ನಾಟಕ ಅಂತ ಇಲ್ಲ. ಇವು ಇನ್ನೂ 50 ವರ್ಷ ದಾಟಲಿ ಅನ್ನೋದು ನನ್ನ ಆಸೆ. ವಾವ್ ತುಂಬ ಹಿರಿಯ ತಂತ್ರಜ್ಞರವರು. ಯು ಡೋಂಟ್ ಬಿಲೀವ್, ಶಂಕರ್ ಸರ್ ಜೊತೆಗೆಲ್ಲ ಕೆಲಸ ಮಾಡುವಂಥವ್ರು ನಮ್ಮ ಮುದ್ದಣ್ಣವರು. ಅವ್ರು ನಾವು ಸಪ್ರೇಟಾಗಿ ಮಾತಾಡ್ಸೋಣ ಡೀಟೇಲಾಗಿ. ಥ್ಯಾಂಕ್ ಯು, ನಿಮ್ಮ ಆಶೀರ್ವಾದ ಇರಲಿ. ಆ್ಯಂಡ್ ಬನ್ನಿ, ಇಲ್ಲಿ ನಮ್ಮ ನಿರ್ದೇಶಕರು ಬಿಡುವಾಗ ಕೂತಿದ್ದಾರೆ. ನಮಸ್ಕಾರ ಸರ್. ಏನಿ ಕೈ ಎತ್ತು ಮುಗಿದವ್ರು ನೋಡಿ, ನಿನ್ನ ಸಮಾಧಾನ ಬೇಡ ನನಗೆ. ಸೊ ಮಂಜುನಾಥ್ ಬಡಿಗೇರ್ ಅವರು, ನೀವು ಅಂದರೆ ಪ್ರೇಕ್ಷಕರು ಅವ್ರನ್ನ ಡ್ರಾಮಾ ಜೂನಿಯರ್ಸ್ ಮೂಲಕ ಅವ್ರು ನಿಮಗೆ ಗೊತ್ತಿರ್ತಾರೆ. ಆದರೆ ಸ್ನೇಹಿತರೆ, ಅದಕ್ಕೂ ಮೊದಲೇ ಬಹಳ ಪ್ರತಿಭಾನ್ವಿತ ರಂಗ ನಿರ್ದೇಶಕರವರು, ನಟ ಕೂಡ ಅವರು, ತುಂಬ ಒಳ್ಳೆ ನಟ. ನೀನಾಸಂ ಪದವೀಧರವರು. ನೀನಾಸಂನಲ್ಲಿ ಅವ್ರು ರಂಗ ತರಬೇತಿ ಮುಗಿಸಿದ್ದಾರೆ. ಜೊತೆಗೆ ಉಡುಪಿ ಯಕ್ಷಗಾನ ಕೇಂದ್ರದಲ್ಲೂ ಕೂಡ ಪೂರ್ಣಾವಧಿ ಯಕ್ಷಗಾನವನ್ನು ಕಲಿತಂಥವ್ರವರು. ಹಾಡು, ನೃತ್ಯ, ಸಂಗೀತ, ನಟನೆ, ನಿರ್ದೇಶನ, ರಂಗವಿನ್ಯಾಸ ಎಲ್ಲದರಲ್ಲೂ ಅವರು ಬಳಗಿದ ಕೈ ಅವ್ರದ್ದು. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಪರಮೇಶ್. ಏನಿದು ಸಮಷ್ಟಿ? ವಾಟ್ ಇಸ್ ಸಮಷ್ಟಿ? ನಿಮಗೆ ಗೊತ್ತಲ್ಲ, ನಾವು ನೀವು ಎಲ್ಲ ಸೇರಿ ಮಾಡಿದ್ದೇ ಸಮಷ್ಟಿ ಅಲ್ವಾ? ಅಷ್ಟೇ, ಇನ್ನೇನಿದೆ. ಈಗ ನಾವು ಹವ್ಯಾಸಿ ರಂಗ ತಂಡ ಇದು. ಆದರೆ ನೀವು ಹವ್ಯಾಸಿ ಅಲ್ಲ, ನೀವು ಪೂರ್ಣಾವಧಿ ಅಥವಾ ಇದನ್ನೇ ವೃತ್ತಿಯಾಗಿ ತೊಗೊಂಡಂಥವ್ರು. ಬಹುಶಃ ಈ ತಂಡದ ಮೂಲಕನೇ ತಮ್ಮ ರಂಗಪಯಣ ಕೂಡ ಪ್ರಾರಂಭ ಆಗಿರುತ್ತೆ. ಸೊ ಏನಿದು ಹವ್ಯಾಸಿಗೂ ಒಂದು ವೃತ್ತಿಪರತೆಗೂ ವ್ಯತ್ಯಾಸ? ಹವ್ಯಾಸಿಗಳು ಬೇರೆ ಬೇರೆ ಕೆಲಸಗಳು ಮಾಡ್ಕೊಂಡಿರ್ತಾರೆ. ಅವರ ಒಂದು ತೃಪ್ತಿಗೆ, ಒಂದು ಖುಷಿಗೆ ಎಲ್ಲರೂ ಸೇರಿ ಒಂದು ನಾಟಕ ಮಾಡ್ತಾರೆ. ಆದರೆ ವೃತ್ತಿಪರತೆ ಹಂಗಲ್ವಲ್ಲ, ಅದರಲ್ಲಿ ಹುಟ್ಟಿಸ್ಕೊಳ್ಬೇಕಲ್ಲ. ಆ ಅನ್ನ ಹುಟ್ಟಿಸ್ಕೊಳ್ಳೋದ್ರ ಜೊತೆಗೆ ಒಂದು ಬದ್ಧತೆ, ಒಂದು ಸಮಾಜವನ್ನು ನೋಡುವ ಕ್ರಮ, ಒಂದು ಬದುಕಿನ ಕ್ರಮ, ಅದು ವೃತ್ತಿಪರತೆ ಆಗ್ತದೆ. ಈ ಹವ್ಯಾಸಿಗಳನ್ನ ಕಟ್ಕೊಂಡು ನಾಟಕ ಮಾಡೋದು ಬೇರೆ, ವೃತ್ತಿ ನಟರನ್ನ ಕಟ್ಕೊಂಡು ನಾಟಕ ಮಾಡೋದು ಬೇರೆ. ಯಾವ್ದು ಹೆಚ್ಚು ಸವಾಲು ಅನ್ಸುತ್ತೆ? ಹವ್ಯಾಸಿಗಳದೇ ದೊಡ್ಡ ಸವಾಲು. ಯಾಕೆ ಗೊತ್ತಲ್ಲ ನಿಮಗೇನೆ, ನಿಮ್ಮನ್ನೆಲ್ಲ ನಾವು ತಡ್ಕೊಂಡು ಮಾಡಬೇಕಲ್ಲ. ನಮ್ಮಂಥ ಅತಿ ನಟನೆಯ ನಟರನ್ನ, ಅಶಿಸ್ತಿರೋ ನಟರನ್ನೆಲ್ಲ ತಡ್ಕೋಬೇಕಲ್ಲ ಅವರು. ಅಷ್ಟೇ. ಭಾಳ ಸಂತೋಷ, ನೀವು ಸಮಷ್ಟಿಯ ಭಾಗವಾಗಿರೋದೇ ನಮಗೆ ಒಂದು ಭಾಳ ಸಂತೋಷದ ವಿಷಯ. ಮತ್ತು ಸಮಷ್ಟಿ ತಂಡದಲ್ಲಿ ಇದ್ದುಕೊಂಡು ಹೊರಗಡೆ ಹೋಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರೆಲ್ಲರೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಅದು ನಮಗೆ ನಮ್ಮ ಸಮಷ್ಟಿಯವರಪ್ಪ ಅನ್ನೋದು ಒಂದು ನಮಗೂ ಒಂದು ಸಂತೋಷ, ಹೆಮ್ಮೆ ಇದೆ. ತಾವು ಎಷ್ಟು ಸಮಷ್ಟಿ ಶುರುವಾದಾಗಲೇ ಇದ್ರೆ ಸಮಷ್ಟಿಲಿ? ಸಮಷ್ಟಿ ಏನೋ ಸ್ಟಾರ್ಟ್ ಅನ್ನೋ ಅದೇ 1 2 3 ಸ್ಟಾರ್ಟ್ ಅಂತಾರಲ್ಲ, ಅಲ್ಲಿಂದಲೂ ಇದ್ದೆ. ಅದಕ್ಕೆ ಮೊದಲು ಜಯತೀರ್ಥ ಅವ್ರ ಜೊತೆ, ಜಯತೀರ್ಥವರು ನಾವು ಒಳ್ಳೆ ಬೀದಿ ನಾಟಕ ಮಾಡ್ತಾಯಿದ್ವಿ. ಅವರಿಂದ ಇವ್ರ ಪರಿಚಯ ಆದರು, ರವೀಂದ್ರ ಪೂಜಾರಿ. ಹಾಂ, ಎಲ್ಲರೂ ಸೇರಿ ಇವ್ರಿಗೆ ಆವಾಗ ಇನ್ನೂ ಬಲ, ಆನೆ ಬಲ ಒಂದಷ್ಟು ಅವ್ರಿಗೂ ಕಟ್ಟಬೇಕು ಅಂತ ಒಂದೇನೋ ಉಮೇದಿತ್ತು, ನಾಟಕ ಮಾಡಬೇಕು ಅಂತ. ನಮ್ಮ ಮಾಧ್ಯಮ ನಾಟಕದ ಒಂದಷ್ಟು ಹುಡುಗರಿದ್ದರು ಆಲ್ರೆಡಿ. ಅದ್ರ ಜೊತೆಗೆ ಇನ್ನೊಂದಷ್ಟು ವರ್ಕ್ಶಾಪ್ ಮಾಡಿ ಬೇರೆ ಒಂದಷ್ಟು ಜನ ಹುಡುಗರನ್ನ ತಗೊಂಡು ಇವರೇ ಡೈರೆಕ್ಟ್ ನಾನು ಇವರ ಡಾನ್ಸ್ ಅಂದರೆ ಕೊರಿಯೋಗ್ರಫಿ ವರ್ಕ್ಶಾಪ್ ಮಾಡಿದರು. ಕಾಲು ಎತ್ತಿಡಕ್ಕೆ ಬರದೇ ಇರೋ ನನ್ನಂತವನು ಕೊರಿಯೋಗ್ರಫಿ ಅಂದರೆ ನೃತ್ಯ ಸಂಯೋಜನೆ ವರ್ಕ್ಶಾಪ್ ಹೋಗಿ ಎಂಥ ಧೈರ್ಯ ಇರಬೇಕು ನೋಡಿ ನನಗೆ. ಆಗ ನಮಗೂ ಝೀರೋ, ನನಗೂ ಏನೂ ಗೊತ್ತಿರಲಿಲ್ಲ. ಅಂದರೆ ಅವರು ನಿರ್ದೇಶನದಲ್ಲಿ ಹೊಸಬ್ರು, ನಾವು ನಟನೆಯಲ್ಲಿ ಹೊಸಬ್ರು. ಇದಾಗಿ ಆಷಾಢದ ಒಂದು ದಿನ ಮೊದಲನೇ ನಾಟಕ, ಮೋಹನ್ ರಾಕೇಶ್. ಅದು ಏನು ಅಂತಲೂ ಅಂತಲೂ ಗೊತ್ತಿಲ್ಲ. ಹಾಗೆ 2 ವರ್ಷ ಇಲ್ಲಿ ಸಮಷ್ಟಿಯಲ್ಲಿ ಆದಮೇಲೆ ನಾನು ನೀನಾಸಂಗೆ ಹೋಗಿದ್ದು. ಆಮೇಲೆ ಬಂದಮೇಲೆ ಪೂರ್ಣಾವಧಿ ಸಮಷ್ಟಿಯನ್ನೇ ಮೈ ಮೇಲೆ ಹಾಕ್ಕೊಂಡು. ಸಮಷ್ಟಿ ಅಂದರೆ ಸಮಷ್ಟಿ ತಂಡ ಅಲ್ಲ, ಸಮಷ್ಟಿ ಅಂದರೆ ಪದ ಅರ್ಥ ಸಮೂಹ ಅಂತ. ಒಟ್ಟು ರಂಗ ಸಮೂಹವನ್ನೇ ಜೊತೆಲಿ ಹಾಕ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಬಹುತೇಕ ರಂಗ ತರಬೇತಿ ಶಾಲೆಗಳಲ್ಲಿ ತಂಡಗಳ ಜೊತೆಗೆ ಕೆಲಸ ಮಾಡ್ತಿರ್ತಾರೆ ಮಂಜುನಾಥ್ ಸರು. ಸೊ ಅವ್ರನ್ನ ನೀವು ಡ್ರಾಮಾ ಜೂನಿಯರ್ಸ್ ಡೈರೆಕ್ಟರ್ ಅಂತ ಅಂದ್ಕೊಂಡಿದ್ದೀರಿ, ಬಟ್ ಅದಕ್ಕಿಂತಲೂ ಮೊದಲೇ ಅವರು ಬಹಳ ರಂಗಭೂಮಿಯ ಪ್ರಖ್ಯಾತ ಮತ್ತು ಬಹಳ ನಿಷ್ಠೆಗೆ ಹೆಸರಾದಂಥ ನಿರ್ದೇಶಕರು ನಮ್ಮ ಮಂಜುನಾಥ್ ಸರ್. ಸೊ ಅವ್ರ ಕೈಗಳಿಗೆ ನಾವು ಕಲ್ತಿದ್ದೀವಿ ಚೂರು ಅಂತ ಅಂದ್ಕೊಂಡಿದ್ದೀವಿ. ಇರಲಿ, ಏನೀಗ ಬೈಬೇಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಾಳ ಸಂತೋಷ. 5 ವರ್ಷಕ್ಕೆ
25 ವರ್ಷದ ಜೊತೆ 25 ವರ್ಷ ಇದ್ದೀರಿ. ಹೌದು ಅದೇ ನಮಗೂ ಭಾಳ ಸಂತೋಷ. ಮತ್ತು ಇನ್ನೊಂದು ಸಂತೋಷದ ವಿಷಯ ಏನು ಅಂತಂದರೆ, ಸಮಷ್ಟಿಯಲ್ಲಿ ನಾಟಕ ಮಾಡ್ತಾ ಜೊತೆಯಾದ ಎಷ್ಟೋ ಜೋಡಿಗಳಿದ್ದಾವೆ. ಆ ಜೋಡಿಗಳಲ್ಲಿ ನೀವು ಇದ್ದೀರಿ, ಅದು ನಮಗೆ ಇನ್ನೊಂದು ಸಂತೋಷದ ವಿಷಯ. ನಾನು ಇದ್ದೆ, ನನ್ನನ್ನೂ ಸೇರಿಕೊಂಡು. ಸೊ ಇದೊಂಥರ ಸಮಷ್ಟಿ ಮ್ಯಾಟ್ರಿಮೋನಿ ಸರ್ವಿಸ್ ಅಂತ ಕರಿಬೇಕು. ಇವ್ರಿಗೆ ಮದುವೆ ಹುಡುಗಿ ಸಿಕ್ಕಿದ್ದು ಸಮಷ್ಟಿ ತಂಡದಲ್ಲಿ, ನನಗೂ ಮದುವೆ ಹುಡುಗಿ ಸಿಕ್ಕಿದ್ದು ಸಮಷ್ಟಿ ತಂಡದಲ್ಲಿ. ಸರ್, ಈ 3 ದಿನದ ಕಾರ್ಯಕ್ರಮ ದಯವಿಟ್ಟು ಹೇಳಿ ಸರ್. ಇವತ್ತಿನ ನಾಟಕ ನೀರು ಕುಡಿಸಿದ ನೀರೇರು. ವಿಲಿಯಂ ಶೇಕ್ಸ್ಪಿಯರ್ನ ಮೆರ್ರಿ ವೈಫ್ಸ್ ಆಫ್ ವಿಂಡ್ಸರ್ ಅನ್ನುವ ಕಾಮಿಡಿ ನಾಟಕವನ್ನು ಕನ್ನಡಕ್ಕೆ MC ಆನಂದ್ ಅವರು ರೂಪಾಂತರ ಮಾಡಿದ್ದಾರೆ. ಇದು ರೂಪಾಂತರ ಅಂದರೆ ನಮ್ಮ ಮಣ್ಣಿಗೆ ಅನುವಾದ ಅಲ್ಲ, ರೂಪಾಂತರ. ನಮ್ಮ ಮೈಸೂರು ನೆಲದ ಸಂಸ್ಕೃತಿಗೆ ಹೊಂದುವ ಹಾಗೆ ಪಾತ್ರಗಳನ್ನು ಇಟ್ಟುಕೊಂಡು ನಾಟಕ ಬರೆದಿದ್ದಾರೆ. ಅದನ್ನು ನಾವು ಇವತ್ತು ಮಾಡ್ತಿದ್ದೇವೆ. ನಾಳೆ ಮೊಕ್ಕಾಂ ಪೋಸ್ಟ್ ಬೊಂಬಿಲ್ವಾಡಿ ಪರೇಶ್ ಮುಕಾಶಿ ಅವರದು ಮರಾಠಿ ರಂಗಭೂಮಿಯಲ್ಲಿ ಸುಪ್ರಸಿದ್ಧ ಸುಮಾರು ಅನೇಕ ಶೋಗಳನ್ನು 1000 ಶೋಗಳನ್ನು ಕಂಡಂಥ ಸಿನಿಮಾನೂ ಆಗಿದೆ ಅದು. ಅಂಥ ನಾಟಕ ಅದು. ಅದನ್ನು KR ಓಂಕಾರನ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಾಳೆ ಆ ನಾಟಕ ರವೀಂದ್ರ ಪೂಜಾರಿ ಅವರು ನಿರ್ದೇಶನ ಮಾಡಿದ್ದು. ಅದರಲ್ಲಿ ನೀವು ಆ್ಯಕ್ಟ್ ಮಾಡ್ತಾಯಿದ್ದೀರಿ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಮಾಡ್ತಾಯಿದ್ದೀರಿ. ಗಂಡ ಹೆಂಡತಿ ಪಾತ್ರ ಅಂತೂ ಅಲ್ಲ, ಅದು ವಿಷಯ. ಇನ್ನು ನಾಡಿದ್ದು ಮಿಶ್ರದ ರಮೆ, ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರ ಸದಾರಮೆ ನಾಟಕವನ್ನು ಮಿಸ್ ಸದಾರಮೆ ಅಂಥೇಳಿ KV ಸುಬ್ಬಣ್ಣ ಅವರು ಒಂದು ಆಧುನಿಕ ಸ್ಪರ್ಶ ಕೊಟ್ಟು ಆ ನಾಟಕವನ್ನು ಬರೆದಿದ್ದಾರೆ. ಆದರೆ ಅದು ಇನ್ನೂ ಒಂದಷ್ಟು ಬೇರೆ ಆಯಾಮಗಳನ್ನು ಪಡ್ಕೊಳ್ತದೆ. ಸಮಷ್ಟಿಯ ಅತಿ ಹೆಚ್ಚು ಪ್ರದರ್ಶನ ಕಂಡಂಥ ನಾಟಕ ಮಿಸ್ ಸದಾರಮೆ. ಇದು 3 ದಿನದ ಕಾರ್ಯಕ್ರಮ. ಜೊತೆಗೆ ಒಂದಷ್ಟು ಉಪ್ಪಿನಕಾಯಿ ಥರ ಒಂದಷ್ಟು ಹಾಡು ಡ್ಯಾನ್ಸ್ ಎಲ್ಲ ಇರ್ತಾವ. ಖಂಡಿತ. ಇದರ ಶೋಗಿಂತ ಮುಂಚೆ ಇವತ್ತು ನಮ್ಮ ತಂಡದವರೇ ಆದಂಥ ಆನಂದ್ ಅವ್ರದ್ದೊಂದು ಶೂನ್ಯ ಅಂತ ಒಂದು ತಂಡ ಇದೆ. ಅವರು ಜನಪದ ಕಲಾವಿದರು. ಅವರು ಡೊಳ್ಳು ಕುಣಿತ ಮತ್ತು ಈ ಜಂಬೆ ಕೊಳಲು ಇದನ್ನೆಲ್ಲ ಕೆಳಗಡೆ ಜಾಗದಲ್ಲಿ ಮಾಡ್ತಾರೆ. ನಾಳೆ ಒಂದು ಸಣ್ಣ ಯಕ್ಷಗಾನ ಇದೆ, ಸುಧಾಕರ್ ಜೈನ್ ಅಂಥೇಳಿ ಅವರ ತಂಡ ಬಂದು ಒಂದು ಯಕ್ಷಗಾನ ಮಾಡ್ತದೆ. ನಾಡಿದ್ದು 25 ವರ್ಷಗಳ ಸಮಷ್ಟಿಯ ಪ್ರೊಡಕ್ಷನ್ಗಳ ಒಂದು ರಂಗ ಸಂಗೀತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಎಲ್ಲ ನಾಟಕದ್ದು ನಾವು ಇದುವರೆಗೂ ಮಾಡಿರೋ ನಾಟಕದ ಎಲ್ಲ ನಾಟಕದ ಒಂದೊಂದು ಸಣ್ಣ ತುಣುಕನ್ನು ಹಾಡು ತೋರಿಸ್ತಾರೆ. ಇದು 3 ದಿನದ ಸಂಜೆ ಕಾರ್ಯಕ್ರಮಗಳು. ಅದು 6:30ಯಿಂದ 7:15 ತನಕ ಇರುತ್ತೆ. 7:15ಗೆ ಇಲ್ಲಿ ಬರ್ತಾರೆ, ನಾಟಕ ನೋಡ್ತಾರೆ. ಸೊ 3 ದಿನದ ನಾಟಕಕ್ಕೆ ಸಂಬಂಧಪಟ್ಟ ಹಬ್ಬನೇ. ಈಗ ಲೈಟಿಂಗ್ ಆಲ್ಮೋಸ್ಟ್ ಆಗ್ತಾ ಇದೆ ನೋಡಿ, ಮೇಲ್ಗಡೆ ಹೋಗುತ್ತೆ. ಸೊ ಥ್ಯಾಂಕ್ ಯು ಮಂಜಣ್ಣ, ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಲೈಟಿಂಗ್ ನೋಡಿ, ಬಾರ್ ಮೇಲ್ಗಡೆ ಹೋಗುತ್ತೆ. ಈಗ ನೋಡಿ ಆಲ್ರೆಡಿ ಒಂದು ಹೋಗ್ತಾ ಇದೆ. ಶಿವಣ್ಣವರೇ ಸ್ವಲ್ಪ ಝೂಮಾಗಿ ತೋರಿಸಿ ನೋಡಿ. ಲೈಟು ಕೆಳಗಡೆ ಬಂತದ್ದು, ಹೈಡ್ರಾಲಿಕ್ ಸ್ಟ್ಯಾಂಡ್ಗಳನ್ನ ಮಾಡಿದ್ದಾರೆ ಅವರು. ಅದು ಕೆಳಗಡೆ ಬಂದು ನಮ್ಗೆ ಎಲ್ಲಿ ಬೇಕು ಪೊಸಿಷನ್ ಅದನ್ನು ಹಾಕಿ ಲೈಟ್ಗಳು ಅದು ಈಗ ಮೇಲ್ಗಡೆ ಎತ್ತಿ ಟೈಟ್ ಮಾಡ್ತಾರೆ. ಆಮೇಲೆ ಅದನ್ನ ಯಾವ ಕಡೆ ಬೇಕೋ ಆ ಕಡೆ ತಿರ್ಗಿಸ್ಕೋತೀವಿ ನಾವು ನೋಡಿ. ಇದು ಲೈಟ್ ಡಿಸೈನ್ ಶೀಟ್. ಇದು ಅಂದರೆ ನಮ್ಮ ನಾಟಕದ ಎಂಟ್ರಿ ಎಕ್ಸಿಟ್ಗಳು ನಾಟಕದ ಡಿಸೈನ್ ಪ್ರಕಾರ ಇವರು ಲೈಟ್ ಡಿಸೈನ್ ಮಾಡ್ಕೊಂಡಿದ್ದಾರೆ. ಅದನ್ನು ನೀವು ಗಮನಿಸ್ತಿದ್ದೀರಿ. ಕೆಲವು ಪ್ರೊಫೈಲು ಯೆಲ್ಲೋ ಪರ್ಪಲ್ಲು ಕ್ರಾಸು ಅಂತೆಲ್ಲ ಬರ್ಕೊಂಡು ಜನರಲ್ ಎಲ್ಲ ಬರ್ಕೊಂಡಿದ್ದಾರೆ ನೋಡಿ. ಈಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಇದು ರಿಗ್ಗಿಂಗ್ ಡಿಸೈನ್ ಅಂದರೆ ಈಗ ದಿಸ್ ಇಸ್ ಕಾಲ್ಡ್ ಆಸ್ ರಿಗ್ಗಿಂಗ್ ಪ್ರಾಸೆಸ್. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಲೈಟ್ ಬಾರ್ ಕೆಳಗಡೆ ಇಳಿಸಿ ಕಟ್ಟಿದಾರಲ್ಲ, ರಿಗ್ ಅಂದರೆ ಕಟ್ಟೋದು ನೋಡಿ. ಅದರ ಡಿಸೈನು. ದಿಸ್ ಡನ್ ಬೈ ಒನ್ ಆ್ಯಂಡ್ ಓನ್ಲಿ ದಿ ಗ್ರೇಟ್ ಲೈಟಿಂಗ್ ಟೆಕ್ನಿಷಿಯನ್ ರವೀಂದ್ರ ಪೂಜಾರಿ. ಸರ್ ಮೇಲೆ ಎತ್ಕೋಬೇಕಾ ನೋಡಿ, ಅಷ್ಟು ಮುಂದೆ ಬರ್ತೀವಲ್ಲ ಅಣ್ಣ. ಓಕೆ, ಇದು ಯಾವ್ದಾರು ಕೊಡಿ ಇವಾಗ. ಹಾಂ, ಇವ್ರೀಗ ಅಲ್ಲಿ ಕೊಡಿ ಇಲ್ಲಿ ಕೊಡಿ, ಅದು ಆ ಲೈಟ್ ಕೊಡಿ ಈ ಲೈಟ್ ಕೊಡಿ ಅಂತ ಇದಕ್ಕೆ ಏರಿಯಾ ಮಾಡೋದು ಅಂತಾರೆ. ಲೈಟಿಂಗ್ ಏರಿಯಾ ಮಾಡೋದು ಅಂತ. ಇಲ್ಲಿ ಸ್ಪಾಟ್ ಎಲ್ಲೆಲ್ಲಿ ಬರಬೇಕು, ಜನರಲ್ ಎಲ್ಲೆಲ್ಲಿ ಬರಬೇಕು, ಆಮೇಲೆ ಯಾವ್ಯಾವ ಸೀನ್ಗೆ ಯಾವ್ಯಾವ ಲೈಟ್ಸ್ ಎಲ್ಲೆಲ್ಲಿ ಬರಬೇಕು, ಆಮೇಲೆ ಯಾವ್ಯಾವ ಕಲರ್, ಒಂದು ಪೇಪರ್ ಹಾಕಿರ್ತಾರೆ, ಕಲರ್ ಪೇಪರ್ ಒಂದೊಂದು ಸ್ಪೆಷಲ್ ಎಫೆಕ್ಟ್ ಇದ್ದಾಗ ಸೊ ಯಾವ ಕಲರು ಎಲ್ಲಿ ಬರಬೇಕು ಆ ಥರದ್ದೆಲ್ಲ ಇವಾಗ ಮಾಡ್ಕೋತಾರೆ. ಲೈಟಿಂಗ್ ಡಿಸೈನ್, ಲೈಟಿಂಗ್ ಏರಿಯಾ ಅಂತಾರೆ ಇದಕ್ಕೆಲ್ಲ. ಹಾಂ 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 ಸರ್, ಇಲ್ಲಿ ಇಷ್ಟೇ ಓಕೆ ಅಲ್ಲ ಅಣ್ಣ? ಫೋನ್ ಸೈಡ್ ಬಾಂಡವ್ರು ಕಟ್ ಮಾಡಿದ್ದಾರೆ, ಓಪನ್ ಮಾಡಿಸ್ಲಾ? ಹಂಗೆ ಇರಲ್ಲ ಓಕೆ. ಕೊಡಿ ಅಣ್ಣ, ಅಲ್ಲಿಗಲ್ಲ ಇಲ್ಲಿಗೆ.
ಓಕೆ ಒಂಚೂರು ಹಂಗೆ ಇರಲಿ ಹಂಗೆ ಸರ್ ಆ ಕಡೆಗೆ ಬರ್ತಿದ್ಯಾ ಚೂರು ಹಿಂಗೆ ತಗೊಳ್ಳ ಅಲ್ಲ ತಗೋಬೇಕು ಬಟ್ ಇಲ್ಲಿ ಇದು ಕೊಡಿಯುತ್ತೆ ಅಂತ ಸುಮ್ಮನೆ ಅದೇ ವಿಂಗಿಗೆ ಅಣ್ಣ ಒಂಚೂರು ಒಳಗಡೆ ಕೊಡಿ ಇನ್ನೊಂಚೂರು ಬರಲಿ ಹಾಂ ಸರ್ ನೋಡಿ ಈಗ ಅಣ್ಣ ಇಲ್ಲಿಗೆ ಇದು ನೋಡಿ ಕಲರ್ ಲೈಟ್ ಅಂತ ಹೇಳಿದ್ನಲ್ಲ, ಇದು ಕೆಂಪು ಬಣ್ಣದ ಒಂದು ಪೇಪರ್ ಹಾಕಿದೆ ಅಂತ ಕಲರ್. ಇದು ಸ್ಪೆಷಲ್ ಎಫೆಕ್ಟಿಗೆ ಬರ್ತವೆ ಇವು. ಅಲ್ಲಿ ನೋಡ್ತಿದ್ದೀರಲ್ಲ, ನಮ್ಮ ತಂಡದ ಕಲಾವಿದರು ಬರ್ತಾ ಇದ್ದಾರೆ ಒಬ್ಬೊಬ್ಬರೇ. ಆಮೇಲೆ ಬೆಳಿಗ್ಗೆ ತಂದು ಹೂಗಳನ್ನು ಈಗ ಅಲ್ಲಿ ಅಲಂಕಾರ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ. ಹಾಯ್, ಏನು ಮಾಡ್ತಿದ್ದೀರಾ ಕೃತಿಯವರೇ? ಬನ್ನಿ ಡೆಕೋರೇಷನ್ ಡಿಪಾರ್ಟ್ಮೆಂಟ್ನ ವಹಿಸ್ಕೊಂಡು ಹಾಂ, ಸರ್ಕಸ್ ಮಾಡ್ತಾ ಇದ್ದೀವಿ. 101 ಡೌಟ್ಸ್ ಕೇಳ್ತಾ ಇದ್ದೀವಿ, ಅಲ್ಲಿಂದ ಸುತ್ಕೊಂಡು ಬರೋದು. ಬರತ್ತಾ ನಿನ್ನ ಡಿಪಾರ್ಟ್ಮೆಂಟ್ ಯಾವುದಪ್ಪ? ನಾನಿವತ್ತು ಆಕ್ಟಿವ್ ಡಿಪಾರ್ಟ್ಮೆಂಟ್ ಅಂದು ಅದು ಓ. ಹೆಲ್ಪ್ ಮಾಡ್ತಾ ಇದ್ದೀನಿ. ಹೆಲ್ಪ್ ಮಾಡೋದಲ್ಲ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮನೆ ಕೆಲಸ. ಅಲ್ಲ, ನಮ್ಮ ಲೀಡು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನಾಟಕದ ಕಲಾವಿದರು ಇವರು, ಭರತ್ ಅವರು. ಓ, ಇವರು ಚಾಮರಸ, ಇವರು ಮೇನ್ ರೋಲು. ಹೀರೋಯಿನ್ ಅಪ್ಪ ಅಲ್ವಾ? ಹೌದೌದು, ಬಿಟ್ಟಿದ್ದೀರಾ? ನಿಮ್ಮದೇ ಎಲ್ಲ ಇವತ್ತು ಪರ್ಫಾರ್ಮೆನ್ಸ್ ಫುಲ್ಲು. ಡೆಕೋರೇಷನು ಜೋರಾಗೇ ಇದೆ. ಆಡಿಯನ್ಸ್ ಹೋಗೋ ಮೆಟ್ಲಿಂದ ಫುಲ್ ಹೂಗಳನ್ನು ಹಾಕ್ತಾ ಇದ್ದಾರೆ ನೋಡಿ. ರೇಣವ್ರೆ, ಏನು ಟೈಟಾಗಿ ಬಿಗಿತಿದ್ದೀರಾ? ಬಾಳೆಕಂದು ಹಬ್ಬ ಮಾಡ್ತಾ ಇದ್ದೀವಿ. ಹಬ್ಬ ನಿಮ್ಮ ಡಿಪಾರ್ಟ್ಮೆಂಟ್ ಏನಾಗಾದ್ರೆ? ಇದೆ ನೋಡಿ, ಮಾಡ್ತಾ ಇದೀವಲ್ಲ ಇದೆ. ಇವರು ನಮ್ಮ ಸಮಷ್ಟಿ ತಂಡದ ಯುವ ಕಲಾವಿದರು, ಯುವ ನಟರು. ಯಾವ್ಯಾವ ನಾಟಕದಲ್ಲಿ ಯಾಕೆ ಮಾಡ್ತಿರೋದು ಇವಾಗ? ಇವತ್ತು ಸಮಷ್ಟಿಯಲ್ಲಿ 25 ವರ್ಷದ ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ಒಂದು ನಾಟಕದಲ್ಲಿ ಮಾಡ್ತಾ ಇದ್ದೀನಿ, ಇನ್ನು 2 ನಾಟಕದಲ್ಲಿ ಬ್ಯಾಕ್ ಸ್ಟೇಜ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಿರೋ ನಾಟಕ ಇವತ್ತೇ ಇದೆ, ನೀರು ಕುಡಿಸಿದ ನೀರೇ ಇರು. ಎಲ್ಲರೂ ಬನ್ನಿ. ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವೇನು ಕೆಲಸ ಮಾಡ್ತಿದ್ದೀವಿ ಈಗ ಅಂತಂದರೆ, ನೋಡಿ ಅದೆಲ್ಲ ಪೋಸ್ಟರ್ ಹಚ್ತಾ ಇದ್ದೀವಿ. ಪೋಸ್ಟರ್ಸು ಏನು ಅಂತಂದರೆ, ಅದು 2000ದಲ್ಲಿ ಶುರುವಾಗಿದೆ ಸಮಷ್ಟಿ ತಂಡ. 2000ದಿಂದ ಇಲ್ಲಿವರೆಗೂ 2025ರವರೆಗೂ ಯಾವ್ಯಾವ ನಾಟಕಗಳನ್ನು ಮಾಡಿದ್ದೀವಲ್ವ, ಆ ನಾಟಕದ ಪೋಸ್ಟರ್ಸ್ ಇವೆಲ್ಲ. ಸೊ ನಾವೆಲ್ಲ ಇದಕ್ಕೀಗ ಆ ಪೋಸ್ಟರ್ನ ಅಂಟಿಸ್ತಾ ಇದ್ದೀವಿ. ನಾನು ಕೆಲಸ ಮಾಡ್ತಿದ್ದೀನಿ. 2000ದಲ್ಲಿ ಆಷಾಢದ ಒಂದು ದಿನ ಫಸ್ಟ್ ನಾಟಕ, ಸಮಷ್ಟಿಯ ಫಸ್ಟ್ ನಾಟಕ ಅದು. 2001ರಲ್ಲಿ ಸಾಂಬ ಶಿವ ಪ್ರಹಸನ, 2002ರಲ್ಲಿ ವೃಶ್ಚ ಕಟಿಕ ಅಂತೇಳಿ, 2003ರಲ್ಲಿ ಹದ್ದು ಮೀರಿದ ಹಾದಿ, ಅಲೆಗಳಲ್ಲಿ ರಾಜಹಂಸ. ಹೀಗೆ ನಾನು ನಾಟಕ ಮಾಡಿದ್ದು ಯಾವುದಂದ್ರೆ, ಇದರಲ್ಲಿ ಇಲ್ಲಿದೆ ನೋಡಿ, 2018ನೇ ಇಸ್ವಿಯಲ್ಲಿ ಮಾಡಿದ ನಾಟಕ ಮುಕ್ಕಾಂ ಪೋಸ್ಟ್ ಬೊಂಬಿಲ್ವಾಡಿ ಅಂಥೇಳಿ. ಆಮೇಲೆ ನಾನು ಮಾಡಿದ್ದು 2014ರಲ್ಲಿ ಚಿತ್ರಪಟ ಅಂಥೇಳಿ ಕೊರವಂಜಿಯ ಪಾತ್ರ ಮಾಡಿದ್ದೆ. ಡೆಲ್ಲಿ ಮೆಟಾ ಅವಾರ್ಡ್ ಎಲ್ಲ ಬಂದಿತ್ತು ಇದಕ್ಕೆ. 2012ರಲ್ಲಿ ಮಾಡಿದ್ದು ಚಿರಕುಮಾರ ಸಭಾ ಅಂಥೇಳಿ. 2009ನೇ ಇಸ್ವಿಲ್ ಮಾಡಿದಂಥ ನಾಟಕ ಅವಾಂತರ. ಇದೇ ನಾನು ಮಾಡಿದ ಪ್ರಥಮ ನಾಟಕ ಸಮಷ್ಟಿಯಲ್ಲಿ. ಇದೇ ನನ್ನ ಫಸ್ಟ್ ನಾಟಕ ರಂಗಶಂಕರದಲ್ಲಿ ಶೋ ಆಗಿದ್ದು. ನಟಿಯಾಗಿ ನಾನು ಈ ನಾಟಕದ ಮೂಲಕ ರಂಗದಲ್ಲಿ ಪಾತ್ರ ಮಾಡಿದ್ದು. ಇದು ಹರಿಣಾಭಿಸರಣ ಅಂತ ಮಂಜುನಾಥ್ ಎಲ್ಬಡಿಗರ್ ಅವರು ಡೈರೆಕ್ಟ್ ಮಾಡಿದ ನಾಟಕ. ಈ ನಾಟಕ ನೋಡೋದಕ್ಕೆ ನಾನು HN ಕಲಾಕ್ಷೇತ್ರಕ್ಕೆ ಬಂದೆ. ಆ ನಾಟಕ ನೋಡಿ ನನಗೆ ತುಂಬ ಖುಷಿಯಾಗಿ ನಾನು ನಿಮ್ಮ ತಂಡಕ್ಕೆ ಸೇರಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು 2006ರಲ್ಲಿ ಭಾನುವಾರದ ರಂಗ ಶಿಬಿರ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ 2006ರಲ್ಲಿ ನೋಡಿ ನಾನು ಸಮಷ್ಟಿ ನಾಟಕಕ್ಕೆ ಪದಾರ್ಪಣೆ ಮಾಡಿದಂಥ ವರ್ಷ. ಪ್ರೀತಿ ಅಂತ ಒಂದು ಮೈಮ್ ನಾಟಕ, ಮೌನಾಭಿನಯ. ಇದು ಡೈಲಾಗ್ ಇಲ್ಲ, ಮೈಮು. ಅದು ಜಯತೀರ್ಥ ಸರ್ ಡೈರೆಕ್ಟ್ ಮಾಡಿರೋಂಥ ನಾಟಕ. ಇದು ನಮ್ಮ ರಂಗ ಪ್ರವೇಶ, ರಂಗಶಾಲೆಯ ವಿದ್ಯಾರ್ಥಿಗಳಿಗಾಗಿ ಒಂದು ನಾಟಕ ಮಾಡಿಸಿದ್ರು. ಅದು 2006ರಲ್ಲೇನೆ ಕಥನ. ನಾನು ನೋಡಿ ಮಲ್ಕೊಂಡಿದ್ದೀನಿ ನೋಡಿ. ಇದು ನಿರ್ಮಲಾ ಅಂತ, ಇದರಲ್ಲಿ ಪರಮೇಶ್ ಕೂಡ ಆಕ್ಟ್ ಮಾಡಿದ್ದಾರೆ. ಪರಮೇಶ್ ರಮೇಶ್ ನಾವು ಎಲ್ಲ ಒಟ್ಟಿಗೆ 2006ರಲ್ಲಿ ಬಂದಂಥದ್ದು. ಆಮೇಲೆ ಪ್ರತಿಯೊಂದು ನಾಟಕದಲ್ಲೂ ಇದ್ದೀವಿ ನಾವು. ಹಾಯ್, ಇವರು ನಮ್ಮ ಸಮಷ್ಟಿ ತಂಡದ ಸೀನಿಯರ್ ನಟಿಯರು. ಬಟ್ ಸೀನಿಯರ್ ಆದರೂ ನಮಗಿಂತ ಚಿಕ್ಕವ್ರ ಥರನೇ ಕಾಣ್ತಾರೆ ಅವ್ರು ನೋಡೋಕ್ಕೆ. ಬೃಂದಾ ಮೇಡಮ್, ನಮಸ್ತೆ. ನಮಸ್ತೆ ಸವಿತಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈ ದಿನದ ನಟಿ
ನಿಮ್ಮಷ್ಟು ದೊಡ್ಡ ನಟಿ ಇಲ್ಲ. ಅಯ್ಯೋ ರಾಮನೇ, ನಾವೆಲ್ಲಮ್ಮ ನೀವು ಎಂಟ್ರಿ ಕೊಟ್ಟಾಗ ನಾವೆಲ್ಲ ಚಿಕ್ಕ ಚಿಕ್ಕ ಹುಳಗಳು. ಊಟ ಮಾಡೋಣ ಈಗ. ನಮ್ಮ ಸಮಷ್ಟಿ ಟೀಮಲ್ಲಿ ಊಟದ ಸಮಯ. ಎಲ್ಲರೂ ಸೆಟ್ ಎತ್ತಿ ಆಮೇಲೆ ಲೈಟಿಂಗ್ ಎಲ್ಲ ಮಾಡಿ ತುಂಬ ಹಸುವಾಗಿರುತ್ತೆ ಎಲ್ರಿಗೂ. ಈಗ ಊಟಕ್ಕೆ ಎಲ್ಲರೂ ಬಿಸಿ ಬಿಸಿ ಅಡುಗೆನ ಊಟ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಮೆನುವಲ್ಲಿ ಏನಿದೆ ಅಂದರೆ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಉಪ್ಪು, ಪಲ್ಯ. ಯಾವುದಿದು ಪಲ್ಯ? ನವಿಲ್ ಕೋಸು ಪಲ್ಯ. ನವಿಲೇ ಇಲ್ಲ, ನವಿಲ್ ಕೋಸು ಅನ್ನೋದು ಒಂದು ತರಕಾರಿ. ನವಿಲಿರಲ್ವ ಅದರಲ್ಲಿ? ತರಕಾರಿಯ ಒಂದು ಪಲ್ಯ, ಅದು ತರಕಾರಿ ಹುಳಿ, ಪಾಯಸ, ಶಾವಿಗೆ ಪಾಯಸ ಇದೆ, ಅನ್ನ, ಬಜ್ಜಿ ಬೇರೆ ಇದೆ, ಅದೇ ಮೇನು. ಆಮೇಲೆ ಒಳ್ಳೆ ಒಗ್ಗರಣೆ ಹಾಕಿರುವಂತ ಮಜ್ಜಿಗೆ ಇದೆ. ಹೇಗಿದೆ ಊಟ? ಸೂಪರ್ ಸೂಪರ್ ಆಗಿದೆ. ನೋಡಿ, ಇವರು ಸರ್ಕಾರಿ ನೌಕರರು, ಇವ್ರು ಇದಾರಲ್ಲ, ಇವರು ಕೇಂದ್ರ ಸರ್ಕಾರಿ ನೌಕರರು. ಕೇಂದ್ರನ ರಾಜ್ಯನ ರಾಜ್ಯ ಆದ್ರೂ ನೋಡಿ ನಾಟಕದ ಬಗ್ಗೆ ಬಹಳ ಆಸಕ್ತಿ, ಹೃದಯದ ಮೇಲೆ ಸಮಷ್ಟಿ ಹಾಕೊಂಡ್ ಬಂದಿದ್ದಾರೆ ಇವರು. ದಿಸ್ ಇಸ್ ಕಾಲ್ಡ್ ಹವ್ಯಾಸಿ ರಂಗಭೂಮಿ. ಇದು ನಮ್ಮ ಹಬ್ಬಕ್ಕಾಗಿ ನಾವು ಎಲ್ಲರೂ ಬರಲೇಬೇಕಾಗಿದೆ. ಇವತ್ತು ರಜೆ ಘೋಷಣೆ ಮಾಡಿಬಿಟ್ಟಿದ್ದೀವಿ. ಇವರು ರಜೆ ಘೋಷಣೆ ಸರ್ಕಾರಕ್ಕೆ ರಜೆ ಘೋಷಣೆ ಮಾಡ್ಬಿಟ್ಟಿದ್ರು. ಇವ್ರು ಗೊತ್ತಲ್ಲ, ಇವರು ಝೂಮಾಕಿ ತೋರಿಸಿ ಹಾಸನ ಎಲ್ಲ ಕಂಟ್ರೋಲ್ ಇವ್ರದೇ. ದೇವೇಗೌಡರು ಬಿಟ್ರೆ ನೆಕ್ಸ್ಟ್ ಹಾಸನ ಕಂಟ್ರೋಲ್ ಇವ್ರದೇ ಇರೋದು ಕಂಪ್ಲೀಟು. ಇವರು ನೋಡಿ ಹೃದಯದ ಮೇಲೆ ಸಮಷ್ಟಿ ಹಾಕೊಂಡ್ಬಂದವ್ರೆ. ನಾವು ಇದುವರೆಗೂ ರಂಗಶಂಕರದಲ್ಲಿ ನಾಟಕ ಮಾಡಿದಾಗೆಲ್ಲ ಊಟನ ಹೊರಗಡೆ ತರಿಸ್ತಾ ಇದ್ವಿ, ಮೆಸ್ಸು ಅಥವಾ ಹೋಟ್ಲಿಂದ. ಅದು ಬೇರೆ ಥರ ಇರ್ತಾಯಿತ್ತು, ಅದು ಪ್ಯಾಕೆಟ್ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಡ್ತಿದ್ರು. ಆದರೆ ಈ ಸಲ ಹೋಮ್ ಮೇಡ್ ಫುಡ್ ಇದು ಪೂರ್ತಿ ತುಂಬ ಚೆನ್ನಾಗಿ ಮನೆಯಲ್ಲೇ ಶುದ್ಧವಾಗಿ ಮಾಡಿದ್ದಾರೆ ನೀಟಾಗಿ. ಅವರು ಮೆನುನು ಒಳ್ಳೆ ಮೆನು ಕಳಿಸಿದ್ದಾರೆ. ಅವರು ಕ್ವಾಂಟಿಟಿ ತುಂಬ ಚೆನ್ನಾಗಿ ಕಳಿಸಿದ್ದಾರೆ. ಬಹುಶಃ ಎಲ್ರಿಗೂ ಇನ್ನೂ ಉಳಿಯುತ್ತೆ. ಅಷ್ಟು ಮಾತ್ರ ಅಲ್ಲ, ಸಂಜೆ ಇನ್ನೊಂದು 2-3 ಅವರ್ಸ್ ಅಷ್ಟೇ. 5 ಗಂಟೆಗೆ ಒಂದು ಖಾರ ಬಾತ್, ಕೇಸರಿ ಬಾತ್ ಎಲ್ಲ ಬರುತ್ತೆ. ಸಂಜೆ ಸ್ನ್ಯಾಕ್ಸಿಗೆ ಒಂದು ಕಾಫಿ ಜೊತೆಗೆ. ಥ್ಯಾಂಕ್ ಯು. GK ಸರ್ ನಮಸ್ತೆ. ನೋಡಿ, ನಾವು ಬೆಳಗ್ಗೆಯಿಂದ ಹುಡುಕ್ತಾ ಇದ್ವಿ, ಸಿಕ್ಕಿರ್ಲಿಲ್ಲ ಇವರು. ಸುರಸುಂದರಾಂಗನ ಹುಡುಕ್ತಾ ಇದ್ವಿ, ಸಿಕ್ಕಿರ್ಲಿಲ್ಲ ಇವರು. ನಮ್ಮ ಸಮಷ್ಟಿ ತಂಡದ ಚಾಕ್ಲೇಟ್ ಮಾಮ ಅಂತೀವಿ ನಾವು ಇವರಿಗೆಲ್ಲರಿಗೂ. ಚಾಕ್ಲೇಟ್ ಅಂಕಲ್, ಚಾಕ್ಲೇಟ್ ಮಾಮ. ಸರ್, ನೀವು ಸಮಷ್ಟಿ ಜೊತೆಗೆ ಎಷ್ಟು ವರ್ಷದಿಂದ ಇದ್ದೀರಿ? 20 ವರ್ಷದಿಂದ. ಏನ್ ಅನಿಸ್ತಿದೆ ಸಮಷ್ಟಿ ಟೀಮ್ ಬಗ್ಗೆ ನಿಮಗೆ? ಖುಷಿ ಖುಷಿ ಖುಷಿ. ಏನ್ ಮಾಡೋದು ನೀವು? ಸಮಷ್ಟಿ ಟೀ ಕೊಡೋದು. ಬಟ್ ಆದ್ರೂ ಒಂದು ನಾಟಕ ಮಾಡಿದಿರಿ ನಮ್ಮ ಜೊತೆಗೆ. ನೀವು ವೃತ್ತಿಯಲ್ಲಿ ಏನು ಸರ್, ಏನು ಮಾಡೋದು? ನಾನು ವೃತ್ತಿಯಲ್ಲಿ ಉದ್ಯಮಿ. ಬೃಹತ್ ಮೆಷಿನರಿಗಳ ಬಿಡಿಭಾಗಗಳ ಮಾರಾಟಗಾರ. ಸೊ ನಾಟಕ ಯಾಕೆ ಮಾಡ್ತೀರಾ? ನಾಟಕ ಮನಸ್ಸಂತೋಷಕ್ಕೆ. ಇವರು ಮಂಜುನಾಥ್ MS ಅಂತ. ಇವರು ನನ್ನ ಸಮಷ್ಟಿಯ ಮಾಮ ಅಂತ ಕರಿತೀನಿ, ತಪ್ಪು ತಿಳ್ಕೊಬಾರ್ದು. ಆ ಮಾಮ ಅಲ್ಲ ಸ್ನೇಹಿತರೆ. ಇವರು 2 MA ಮಾಡಿದ್ದಾರೆ, MA ಮಾ. ಹಾಗಾಗಿ ಐ ಕಾಲ್ ಹಿಮ್ ಮಂಜುನಾಥ್ ಮಾಮ ಆರ್ ಮಾಮ ಮಂಜುನಾಥ್ ಅಂತೇಳಿ. ಸೊ ಮೋಸ್ಟ್ ಸ್ಕಾಲರ್ ಕನ್ನಡ ನಮ್ಮ ಸಮಷ್ಟಿ ತಂಡಕ್ಕೆ ತುಂಬ ದೊಡ್ಡ ಸ್ಕಾಲರು, ಬುದ್ಧಿಜೀವಿ, ಮಾಜಿ ಅಲ್ಲ ಹಾಲಿ ಈಗ ಪ್ರೆಸೆಂಟ್ಲಿ ನಮ್ಮ ಹಿರಿಯ ಜೀವಿಗಳಲ್ಲಿ ಇವರು ಕೂಡ ಒಬ್ಬರು. ಸೊ ಅವರು ಸಮಷ್ಟಿಯಲ್ಲಿ ಆ್ಯಕ್ಟ್ ಮಾಡಿರೋದು ಕಡಿಮೆ ನಾಟಕಗಳಾದರೂ ಪ್ರತಿ ನಾಟಕಕ್ಕೂ ಅವ್ರು ಇರ್ತಾರೆ. ಯಾಕೆ ಗೊತ್ತಾ? ಇಡೀ ತಂಡವನ್ನು ನಿರ್ವಹಣೆ ಮಾಡೋದು, ನಮಗೆ ಬೇಕಾಗಿರೋ ಸಕಲ ಊಟೋಪಚಾರ, ತಿಂಡಿ, ಕಾಫಿ ಇತ್ಯಾದಿ ವಸ್ತು ಪ್ರಾಪರ್ಟಿ ಎಲ್ಲನೂ ನೋಡ್ಕೊಳ್ಳೋದು ನಮ್ಮ ಮಂಜಣ್ಣ. ಥ್ಯಾಂಕ್ಸ್ ಮಂಜಣ್ಣ. 25 ವರ್ಷದ ನಿರಂತರ ಸೇವೆ ನಿಮ್ಮದು. ಸೇವೆ ಅಲ್ಲ, ಖುಷಿ ಅಂತ. ಸೇವೆ ಅಂದರೆ ಇನ್ನೊಬ್ರಿಗೆ ಯಾರಿಗೋ ಮಾಡೋದು, ಇದು ನಮಗೆ ನಾವೇ ಮಾಡ್ಕೊತಾ ಇರೋದು ಖುಷಿ ಇದು. ಸೊ ಇದು ಬೇರೆ ಯಾರಿಗೋಸ್ಕರನೋ ಅಥವಾ ಏನೋ ಥೇಟ್ ಉದ್ರಾ ಮಾಡಿಬಿಡ್ತೀನಿ ಅವೆಲ್ಲ ಏನಿಲ್ಲ. ನಮ್ಮ ಖುಷಿ ನಾವೊಂದು ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಫೌಂಡರ್ ಮೆಂಬರ್ ಅಂತ ಕರಿಬೋದಾ? ಅನ್ಕೋಬೋದು, ತೊಂದರೆ ಇಲ್ಲ. ಹೌದು, ಯಾಕಂದರೆ ಸಮಷ್ಟಿ ಶುರು ಆಗೋದಕ್ಕೆ ಮುಂಚಿನ ಡಿಸ್ಕಷನಿಂದಲೂ ಸಮಷ್ಟಿಲಿರುವಂಥದ್ದು ನಾನು, ರಾಘು, ಮಂಜುನಾಥ್ ಬಡ್ಗೇರು, ಪೂಜಾರರು, ಜಯತೀರ್ಥ, ಇನ್ನೂ ಒಂದು 5-6 ಜನ ಗೆಳೆಯರಿದ್ದರು, ರತ್ನಾಕರ್ ಇರ್ಬೋದು, ದಯಾನಂದ್ ಇದ್ದರು. ಹೀಗೆ ಬಟ್ ಆ್ಯಕ್ಟಿವ್ ಇರೋದ್ರಲ್ಲಿ ಇವಾಗ ಸದ್ಯದ್ರಲ್ಲಿ ಹೌದು. ಅಂದರೆ ಸಮಷ್ಟಿ 2000 Y2K ನಲ್ಲಿ ಹುಟ್ಟಿದ ತಂಡ ಅದು. ಸೊ ಅವಾಗ ಅದಕ್ಕೆ ಮೊದಲು ಡಿಸ್ಕಷನ್ ಇತ್ತಲ್ಲ, ಒಂದು ಹವ್ಯಾಸಿ ತಂಡ ಕಟ್ಟಬೇಕು ಅಂತ. ಆ ಚರ್ಚೆಲೆಲ್ಲ ಇದ್ದಾರೆ ಇವರು. ಹಾಗಾಗಿ ಸೊ ಇವರು ರಾಘಣ್ಣ, ನಮ್ಮ ಮಂಜುನಾಥ್ ಬಡ್ಗೇರಲ್ಲ, ನಮ್ಮ ರಾಘವೇಂದ್ರ ಪ್ರಸಾದ್, ನಮ್ಮ ಹಿರಿಯ ಚೇತನ, ಅವರು ಕೂಡ ಒಂದು ಫೌಂಡರ್ ಮೆಂಬರು. ಇವತ್ತೇ ದುರಾದೃಷ್ಟ, ಫೆಸ್ಟಿವಲಲ್ಲಿ ಅದು ಈ ವಿಡಿಯೋ ಮಾಡೋ ಟೈಮಲ್ಲೇ ಅವರೆಲ್ಲೋ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ 25 ವರ್ಷ ನಿರಂತರ ಬೇರೆ ಯಾವುದೇ ಮೇಕಪ್ ಮನ್ಗೆ ಅವಕಾಶ ಕೊಡದೆ 25 ವರ್ಷ ಅಷ್ಟು ಶೋಗೂ ಮೇಕಪ್ ಮಾಡಿರುವಂಥ ವ್ಯಕ್ತಿ ನಮ್ಮ ರಾಘವೇಂದ್ರ ಪ್ರಸಾದ್. ಸೊ ಏನು ಸರ್, ಹೇಗಿದೆ 25 ವರ್ಷ? 25 ವರ್ಷ ಅದ್ಭುತ. ಸಮಷ್ಟಿ ಜೊತೆಗೆ ನಮಗೂ 25 ವರ್ಷ ವಯಸ್ಸಾಗೋಯ್ತು. ಸೊ 22 + 25 47. ನಮ್ಮ ಜೀವನದ ಅರ್ಧಕ್ಕಿಂತಲೂ ಹೆಚ್ಚಿನ ಭಾಗ ಸಮಷ್ಟಿಲಿ ಕಳೆದ್ಬಿಟ್ಟಿದ್ದೀವಿ. ಚೆನ್ನಾಗಿದೆ, ಮಜಾ ಇದೆ. ಮಜಾ ಏನಂದರೆ ಇವಾಗ ನಮ್ಮ ಮುಂದಿನ ತಲೆಮಾರು ಕೂಡ ಇಲ್ಲೇ ದುಡಿಯೋಕ್ಕೆ ಶುರು ಮಾಡಿದೆ. ಇವ್ರ ಮಗಳು ಕೂಡ ತುಂಬ ಒಳ್ಳೆ ನಟಿ, ಈಗ ತುಂಬ ಒಳ್ಳೆ ಚೆನ್ನಾಗಿ ನಟಿಸ್ತಾಳೆ. ಈಗ PUC ಹಾಕಿ ಈಗ ಸೆಕೆಂಡ್ ಪಿ ಯು ಸ್ಟೂಡೆಂಟು. ಸೊ ಆಕೆ ಆಲ್ಮೋಸ್ಟ್ 9ನೇ ಕ್ಲಾಸ್ನಿಂದ ಬರ್ತಾ ಇದ್ದಾಳೆ ಇಲ್ಲಿಗೆ. ಸೊ
ಸೊ ಹಂಗೆ ಅದೊಂಥರ ಖುಷಿ ಅಲ್ವಾ. ಏನಂದರೆ ಇವಾಗ ನಾವು ನಮ್ಮ ಖುಷಿಗೆ ಅಂತ ಮಾಡ್ಕೊತಿದ್ದು ಒಂದಾದರೆ, ನಮ್ಮ ಮುಂದಿನ ಪೀಳಿಗೆಯವರು ಬಂದು ಇಲ್ಲಿ ಮತ್ತೆ ಅವ್ರ ಜೀವನ ಕಟ್ಕೊಳ್ಳೋವಂಥದ್ದು, ಇಲ್ಲಿ ನಾಟಕದ ಮುಖಾಂತರ ಜೀವನ ಕೌಶಲ್ಯಗಳನ್ನು ಲೈಫ್ ಸ್ಕಿಲ್ಸ್ನ ಕಲಿಯುವಂಥದ್ದು ಇದೆಯಲ್ಲ, ಅದು ಅದ್ಭುತ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಇವತ್ತೇನಾದರೂ ಆಗಿದ್ದೀವಿ ಅಂದರೆ, ನಾನು ಅವತ್ತಿಗೇನೋ BSc ಮಾಡಿದೆ, MA ಮಾಡಿದೆ, MSW ಮಾಡಿದೆ, ಮತ್ತೊಂದು ಮಾಡಿದೆ, ಅದರಿಂದ ನಾನು ಉದ್ಧಾರ ಆಗಿದ್ದಕ್ಕಿಂತ ನಾಟಕದಲ್ಲಿ ಕಲಿತು ಇದನ್ನು ಕೆಲಸಕ್ಕೆ ಮತ್ತು ಜೀವನಕ್ಕೆ ಬಳಸ್ಕೊಂಡಿದ್ದು ಜಾಸ್ತಿ ಇದೆ. ಅಂದರೆ ರಂಗಭೂಮಿ ಜೀವನದ ಕಲೆಯನ್ನು ಕಲಿಸುತ್ತೆ, ಲೈಫ್ ಸ್ಕಿಲ್ ಅಂತ ಕರಿತೀವಲ್ಲ. ಆ್ಯಕ್ಚುಲಿ ದಿಸ್ ಇಸ್ ಆರ್ಟ್ ಆಫ್ ರಿಯಲ್ ಲಿವಿಂಗ್. ಥ್ಯಾಂಕ್ ಯು ಮಂಜಣ್ಣ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೊ ಮಚ್. ಈಗ ಇಲ್ಲಿದಿರಲ್ಲ ಈ ಕಲಾವಿದೆ, ಹೆಸರು ಬೃಂದ ಅಂತೇಳಿ, ತುಂಬ ಸೀನಿಯರ್ ಕಲಾವಿದೆ. ನಾನು ಸಮಷ್ಟಿಗೆ ಬರೋಕ್ಕೆ ಮುಂಚೆಯಿಂದ ಇದ್ದಾಳವಳು. ಏನು ಬೃಂದ ಆಗಿದೆಯಾ? ಚೆನ್ನಾಗಿದ್ದೀನಿ. ಸಮಷ್ಟಿ, ನಾನು ನಾಟಕ ಶುರು ಮಾಡಿದ್ದೆ ಸಮಷ್ಟಿಯಿಂದ. ಈ ಸಮಷ್ಟಿ ತಂಡ ಯಾವಾಗ ಶುರುವಾಯಿತೋ ಆವಾಗ ನಾನು ಸಮಷ್ಟಿ ಸೇರಿಕೊಂಡು, ನಾನು ಫಸ್ಟ್ ಬ್ಯಾಚಲ್ಲಿ ಇದ್ದಿದ್ದು ಟ್ರೂಪಲ್ಲಿ. ಆಮೇಲೆ ನಾವು ಫಸ್ಟ್ ನಾಟಕ ಮಾಡಿದ್ದು ಆಷಾಢದ ಒಂದು ದಿನ ಅಂತ. ಸೊ ಜರ್ನಿ ನಡೀತಾನೆ ಇದೆ. ತುಂಬ ಎಕ್ಸ್ಪೀರಿಯನ್ಸಸ್ಸು, ತುಂಬ ನೆನಪುಗಳು, ತುಂಬ ಕಲ್ತಿದ್ದೀನಿ. ಹಾಗೆ ಸಾಗ್ತಾ ಇರಲಿ ಪಯಣ. ಸೊ ಎಷ್ಟು ಕೊಡ್ತಾರೆ ಪೇಮೆಂಟ್ ನಿಮಗೆ ನಾಟಕ ಮಾಡಿದ್ರೆ? ಅಲ್ಲ, ಜನ ಕೇಳ್ಬೋದು, ನಾಟಕ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ ಅಂತ. ನಮಗೆ ಯಾವ ಪೇಮೆಂಟು ಸಿಗಲ್ಲ. ನಾವೇ ನಮ್ಮ ದುಡ್ಡು ಹಾಕ್ಕೊಂಡು ಇಲ್ಲಿ ರಿಹರ್ಸಲ್ಗೆ ಬರೋದು, ರಿಹರ್ಸಲ್ಗೆ ಹೋಗೋದು. ಸೊ ನೋ ಮನಿ, ವೈ ಆರ್ ಯು ಡೂಯಿಂಗ್ ಇಟ್? ಓನ್ಲಿ ಫಾರ್ ಪ್ಯಾಷನ್. ದಟ್ ಈಸ್ ಕಾಲ್ಡ್ ಹವ್ಯಾಸಿ ರಂಗಭೂಮಿ. ಹೌದು. ಜೈ ಸಮಷ್ಟಿ. ಜೈ ಸಮಷ್ಟಿ. ಬೈ ದ ವೇ, ಇವಳು HP ಕಂಪ್ನಿಯ ತುಂಬ ಟಾಪ್ ಪೊಸಿಷನ್ಲಿರುವಂಥ ಎಂಪ್ಲಾಯಿ. ಅವಳು ಐ ಥಿಂಕ್ ಎಷ್ಟೋ ಲಕ್ಷ ದುಡಿತಾಳೆ ಅವಳು ತಿಂಗಳಿಗೆ. ಎಷ್ಟು ಆರಾಮಾಗಿ ಮಾಡಿ ಉಪ್ಪಿಟ್ಟು ಟೀಗೆ ಬರ್ತಾಳೆ. ಅಂದರೆ ಅದರಲ್ಲೇ ಖುಷಿ ಇರೋದು. ಅಂದರೆ ನಾವು ಯಾವುದೋ ಒಂದು ಸ್ಟಾರ್ ಹೋಟ್ಲ್ ಅಫೋರ್ಡ್ ಮಾಡೋಕ್ಕಾದ್ರೂ ಕೂಡ ಎಲ್ಲ ಬಿಟ್ಟು ಡೌನ್ ಟು ಅರ್ತ್ ಬಂದು ಒಂದು ಸಣ್ಣ ಟೀಗೆ, ಒಂದು ಸಣ್ಣ ಉಪ್ಪಿಟ್ಟಿಗೆ, ಒಂದು ಅರ್ಧ ಉಪ್ಪಿಟ್ಟಿಗೆ ಹೊಡೆದಾಡ್ತೀವಲ್ಲ. ಈ ಪ್ರೀತಿ, ಸ್ನೇಹ, ಈ ಕಮ್ಯುನಿಟಿ ನಿಮ್ಗೆ ಕಾರ್ಪೊರೇಟ್ ಲೈಫಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ಇಲ್ಲಿ ಬರೋದು ನಾವು. ಇವ್ರು ಜೋಶಿ ಅಂತ ಹಿಮಾಲಯದ ಮಹಾತ್ಮರ ಥರ ಆಗಿದಾರ. ಸೊ ಇವ್ರಿಗೆ ಇಷ್ಟೆಲ್ಲ ವಯಸ್ಸಾಗಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವ್ರು ನಮಗಿನ ಸಣ್ಣವರು ಆ್ಯಕ್ಚುಲಿ, ಆದರೆ ಸುಮ್ಮನೆ ಯಾಕೋ ಹಿಂಗೆ ಗೆಟಪ್ ಬಿಟ್ಟಿದ್ದಾರೆ ಇಲ್ಲಿ ನೀವೇ. ಇವರು ಇವತ್ತಿನ ನಾಟಕ ನೀರು ಕುಡಿಸೋದ ನೀರೇ ಇರಲಿ, ಇವರೇ ನೀರು ಕುಡಿಸೋದು ಆ್ಯಕ್ಚುಲಿ, ಇವರು ಮತ್ತು ಇನ್ನೊಬ್ರು. ಸೊ ನೀರು ಕುಡಿಸೋಕ್ಕೆ ಉಪ್ಪಿಟ್ಟು ಹೆಂಗೆ ತಿಂತಿದ್ದಾರೆ ನೋಡಿ. ಉಪ್ಪಿಟ್ಟು ತಿನ್ಮೇಲೆ ನೀರು ಕುಡಿಬೇಕಲ್ಲ, ಬಟ್ ನಾವು ಇನ್ನೊಬ್ರು ಕುಡಿಸ್ತಾ ಇದೀವಿ ಇವತ್ತು. ಸೊ ನೀರು ಕುಡಿಸೋಕ್ಕೆ ತಾಕತ್ಗೆ ಉಪ್ಪಿಟ್ಟು ತಗೊತಾರೆ ಇವರು. ಇವರು ಕಾಲೇಜ್ ಪ್ರೊಫೆಸರು, ನ್ಯಾಷನಲ್ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರು. ಸಮಷ್ಟಿಗೆ 25 ವರ್ಷ ತುಂಬಿದೆ. ಆ ಸಂಭ್ರಮದಲ್ಲಿ ಈ ಉಪ್ಪಿಟ್ಟು ತಿಂತಾ ಇದ್ದಾರೆ. ನಾಟಕೋತ್ಸವ ಆಗ್ತಿದೆ. ಎಲ್ಲರೂ ಬನ್ನಿ, ಇನ್ನೂ ಟೈಮ್ ಇದೆ. 7:30ಗೆ ನಾಟಕ ಇರೋದು, ಆದ್ದರಿಂದ ಇನ್ನೂ ಟೈಮ್ ಇದೆ. ಎಲ್ಲರೂ ಬನ್ನಿ, ಮನಸ್ಸು ಮಾಡಿ. ಸೊ ಬಹುಶಃ ಸಮಷ್ಟಿಗೆ 25 ವರ್ಷ, ಇವ್ರಿಗೂ 25 ವರ್ಷ. ಇವ್ರಿಗೆ ಅಂದರೆ ಥಿಯೇಟ್ರಿಗೆ ಬಂದು. ಓಕೆ, ಥ್ಯಾಂಕ್ ಯು. ಹಾಂ, ಈ ನೀವು ಉಪ್ಪಿಟ್ಟು ಕೇಸರಿ ಬಾತು ಹಿಡ್ಕೊಂಡ್ರವ್ರು ನೋಡ್ತಾ ಇದ್ರಲ್ಲ, ಇವ್ರು ಬೇರೆ ಯಾರೋ ಅಲ್ಲ, ಆನಂದ್ ಪರಾಕೋಟ್ ಅಂತ. ಸೊ ಇವರು ತುಂಬ ದೊಡ್ಡ ಕಲಾವಿದರು, ಹಿರಿಯ ಕಲಾವಿದರು ಸಮಷ್ಟಿಗೆ. ಸೊ ಹಾಗಾಗಿ ಆದರೆ ಹೌದು, ಆದರೆ ರಿಟೈರ್ಮೆಂಟ್ ಕಲಾವಿದರು ಯಾವತ್ತೂ ಇರಲ್ಲ. ಸೊ ಹಂಗಾಗಿ ಸರ್, 25 ವರ್ಷ ಆಯ್ತು. ಆನಂದ್ ಅವರೇ, ಏನು ಅನಿಸ್ತಿದೆ? ಈಗಲೂ 25 ವರ್ಷ ಮುಂಚೆ ಹೆಂಗಿತ್ತು ಹಂಗೆ ಅನಿಸ್ತಿದೆ ಸರ್. ಜೋಶಿಗಾಗಲಿ ಕಾನ್ಫಿಡೆನ್ಸ್ಗಾಗಲಿ ಯಾವುದೇ ಕಮ್ಮಿ ಜಾಸ್ತಿ ಆಗಿಲ್ಲ. ಚೆನ್ನಾಗಿ ಹೋಗ್ತಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ಟೀಮ್. 25 ವರ್ಷ ಒಂದೇ ತಂಡದಲ್ಲಿ ಕೆಲಸ ಮಾಡೋದು ನಮ್ಮ ಹೆಮ್ಮೆ. ಆನಂದ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಬಹುಮುಖ ಪ್ರತಿಭೆ. ನಟನೆ, ನೃತ್ಯ, ಹಾಡು, ಕುಣಿತ, ಕಂಸಾಳೆ, ಡೊಳ್ಳು ಕುಣಿತ, ಕೋಲಾಟ, ಕರಗ ಡ್ಯಾನ್ಸು, ಈ ಥರದ್ದು ಯು ನೇಮ್ ಇಟ್. ಬಹುತೇಕ ಜಾನಪದ ಪ್ರಕಾರಗಳು ಅವ್ರಿಗೆ ಕರಗತ. ಜಾನಪದ ಕಲಾ ಪ್ರಕಾರ ಕರಗತ ಪ್ರವೀಣ ಆನಂದ. ನಗು ಹೋಗ್ತಾ ಇರುತ್ತೆ, ಎಲ್ರಿಗೂ ಖುಷಿಯಾಗಿರ್ತಾರೆ ಅವರು. ಹೆಂಡತಿ ಬ್ಯಾಕ್ಗ್ರೌಂಡಲ್ಲಿ ಹೇಳಿದಲ್ಲ, ಅದು ನಿಜ, ಕರೆಕ್ಟ್. ನಮ್ಮಪ್ಪ ಯಾವ ಗಳಿಗೆಯಲ್ಲಿ ಆನಂದ ಅಂತ ಹೆಸರಿಟ್ಬಿಟ್ರೋ ಗೊತ್ತಿಲ್ಲ, ಹಂಗೆ ಇರಬೇಕು ಅಂತ ಅನಿಸ್ತು, ಹಂಗೆ ಇಟ್ಕೊಬೇಕು ಅಂತ ಅನಿಸ್ತು. ಅವ್ರಿಗೆ ಥ್ಯಾಂಕ್ ಯು. ಆನಂದ ಆನಂದ ಆನಂದ, ಕಂಗಳಲ್ಲಿ ಆನಂದ, ಮನಸ್ಸಿನಲ್ಲಿ ಆನಂದ. ಸೊ ಆನಂದ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇವತ್ತಿನ ನಾಟಕದ ಹೀರೋ. ಇವತ್ತು ನೀರು ಕುಡಿಸಿದ ನೀರೇ ಇರಲಿ, ನೀರು ಕುಡಿಯೋರು ಯಾರು ಗೊತ್ತಾ? ಇವರೇ. ಹಾಗಾಗಿ ನೀರು ಕುಡಿಯೋಕೆ ಮುಂಚೆ ಉಪ್ಪಿಟ್ಟು ತಿಂತವ್ರೆ. ಹೀರೋ ಅಲ್ಲ, ವಿಲನ್ನು. ಹೌದಾ? ಹೀರೋ ಆ್ಯಕ್ಚುಲಿ ಹೀರೋಯಿನ್ಸು ತನುಜಾ ಮತ್ತು ನಮ್ಮ ಬೃಂದ, ಶಾಲಿನಿ ಮತ್ತು ಮಾಲಿನಿ. ಈ ನಾಟಕದಲ್ಲಿ ನೀವು ನೋಡಿದ್ರೆ ಅವ್ರ ಗೆಟಪ್ ಎಲ್ಲ, ಈ ಗೆಟಪ್ಪೇ ಅಲ್ಲ ಅವ್ರದ್ದು, ಬೇರೆ ಗೆಟಪ್ ತುಂಬ ಚೆನ್ನಾಗಿದೆ. ಆಹಾರ್ಯ ಅಂತ ಕರೀತಾರೆ, ಆಂಗಿಕ ವಾಚಿಕ ಆಹಾರ್ಯ ಅಂತ ಕರೀತಾರೆ. ಅದು ಕಾಸ್ಟ್ಯೂಮ್ಸ್ ಅದೆಲ್ಲ ಇರುತ್ತೆ ಅವ್ರಿಗೆ. ಸೊ ತುಂಬ ಕಷ್ಟಪಟ್ಕೊಂಡು, ತುಂಬ ಶ್ರಮಪಟ್ಟು, ಶ್ರದ್ಧೆಯಿಂದ ಆ್ಯಕ್ಟ್ ಮಾಡ್ತಾರೆ ನಮ್ಮ ಹರಿ. ಸೊ ಅವರು ಹರಿ ಮಾತ್ರ ಅಲ್ಲ, ಅವರು ಸಮಷ್ಟಿನ ಅವ್ರ ಹೆಸರಿಗೆ ಇಟ್ಕೊಂಡ್ಬಿಟ್ಟವ್ರು, ಹರಿ ಸಮಷ್ಟಿ ಅಂತ. ಸೊ ಏನು ಹೇಳ್ತೀರಿ 25 ವರ್ಷ ಆಗಿದ್ದಕ್ಕೆ? 25 ವರ್ಷ ಏನು ಹೇಳೋಕ್ಕೆ ಬರ್ತಿಲ್ಲ ಬಾಯಿಗೆ. ತುಂಬ ಖುಷಿ ಆಗ್ತಿದೆ. 5 ವರ್ಷ ಆಗಿದ್ದು ಗೊತ್ತಾಗ್ತಾನೆ ಇಲ್ಲ. ಏನೋ ಸ್ಟಾರ್ಟ್ ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಗ್ತಿದೆ ಅಷ್ಟೇ. ನೀವು ಫಸ್ಟ್ ಡೇನಲ್ಲಿ ಇದ್ದೆ. ಫಸ್ಟು ವರ್ಕ್ಶಾಪಲ್ಲಿ ಸ್ಟಾರ್ಟ್ ಆಗಿದ್ದು.
2000 ಅವಾಗ PUC ಏನೋ ಮಾಡ್ತಾ ಇದ್ವಿ, ರಜೆ ಇತ್ತು, ಬಂದು ಸೇರ್ಕೊಂಡಿದ್ದು. ಆಮೇಲೆ ಒಂದು ನಾಟಕ ಮಾಡಿದ್ವಿ ಆಷಾಢದ ಒಂದು ದಿನ ಅಂತ, ಅದೇ ಫಸ್ಟು ನಾಟಕ ಸಮಷ್ಟಿದು. ಅದಾದಮೇಲೆ ನಾನು ಇಂಜಿನಿಯರಿಂಗು ಕೆಲಸ ಅಂತ ಸೇರಾದ್ಮೇಲೆ ಒಂದಷ್ಟು ವರ್ಷಗಳು ಇರಲಿಲ್ಲ. ಆಮೇಲೆ ಮತ್ತೆ ನಿಮ್ಮ ರೀಪ್ಲೇಸ್ಮೆಂಟಾಗಿ ನಾನು ಸೇರ್ಕೊಂಡಿದ್ದು. ಯಾವ ನಾಟಕ ಹೇಳಿ? ಬಹುಶಃ ಶಾಂಡಿಲ್ಯ ಪ್ರಸನ್ನ ಇರಬೇಕು. ಶಾಂಡಿಲ್ಯ ಪ್ರಹಸನ, ಅದರಲ್ಲಿ ಧನ್ವಂತ್ರಿ. ನನಗೆ ಇಲ್ಲಿವರೆಗೂ ಸುಮಾರು ಜನ ನನ್ನ ಹೆಂಡತಿ ಹೇಳೋದು ನೀನು ಮಾಡಿರೋದಲ್ಲೇ ಬೆಸ್ಟ್ ರೋಲ್ ಅದೇ ಅಂತ ಹೇಳ್ತಾಳೆ. ಅದು ಇವರ ರೀಪ್ಲೇಸ್ಮೆಂಟ್ ಆಗಿ ಮಾಡಿದ್ದು ನನ್ನ ರೋಲು, ಧನ್ವಂತ್ರಿ ರೋಲು. ಹರಿ ತುಂಬ ಒಳ್ಳೆ ಕಲಾವಿದರು, ಅವ್ರಿಗೆ ಸಿನಿಮಾಗಳೆಲ್ಲ ಮಾಡ್ತಿರ್ತಾರೆ ಇತ್ತೀಚೆಗೆ. ಸೊ ಅವ್ರೊಂದು ಹೊಸ ಸಿನಿಮಾ ಬರ್ತಾ ಇದೆ, ಯಾವುದದು? ಹೊಸ ಸಿನಿಮಾ ಆಗಲೇ 2 ಬಂದಿದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಮತ್ತು ಬರತ್ತಾ ಅದು ವಿಡಿಯೋ ಅಂತ ಒಂದು ಸಿನಿಮಾ, ಮತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಒಂದು ಸಿನಿಮಾ, ಮತ್ತು ಇನ್ನೂ ಒಂದು 2-3 ಸಿನಿಮಾ ಇದೆ. ಇವಾಗ ಅಜ್ಞಾತವಾಸಿ ZEE5 ಇದೆ, ನೋಡಿ. ಥ್ಯಾಂಕ್ ಯು ಹರಿ, ಥ್ಯಾಂಕ್ ಯು. ಆಗಲೇ ನಾನು ಹೇಳಿದ್ನಲ್ಲ, ಹವ್ಯಾಸಿ ತಂಡ, ಸಮಷ್ಟಿ ಅಂದರೆ ಒಂದು ಹವ್ಯಾಸಿ ತಂಡ ಅಂಥೇಳಿ. ಸೊ ಹವ್ಯಾಸಿ ತಂಡದ ಕಲಾವಿದರೆಲ್ಲ ಈಗ ಸೇರಿದ್ದಾರೆ. ಅವ್ರವ್ರ ಜಾಬ್ ಏನೇನು ಮಾಡ್ತಾರೆ ಅಂತ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಜಾಬಲ್ಲಿ ಇರ್ತಾರೆ. ನೀವೇನು? ನಾನು ಸಾಫ್ಟ್ವೇರ್ ಇಂಡಸ್ಟ್ರಿಲಿದ್ದೀನಿ. ಅದು ಆಮೇಲೆ ಹವ್ಯಾಸಿ ರಂಗ ಕಲಾವಿದರು. ಅಕ್ಕವರೇನು? ಜರ್ನಲಿಸ್ಟ್ ನಾನು. ಸೌಮ್ಯಶ್ರೀ ಮಾರ್ನಾಡ್ ಅಂತ ಬೇರೆ ಬೇರೆಯವರು ಇದ್ದಾರೆ, ಅಂದರೆ ಒಬ್ಬರು ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ. ಈ ಥರ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಮಾಡ್ತಾರೆ. ನೋಡಿ ಹೇಳಿದ್ನಲ್ಲ ಅಣ್ಣ, ಫುಲ್ ಟೈಮ್ ಜನಪದ ಕಲಾವಿದರು. ನೀವೇನು ಮಾಡ್ತೀರಾ ಸರ್? ನಾನು ವಾಶ್ ಎಂಪ್ಲಾಯ್ ಆಗಿದ್ದೆ. ಇವಾಗ ಅದು VR ತಗೊಂಡು ನಾನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ. 25 ವರ್ಷ ಆಯ್ತು, ಏನಿಸ್ತಾ ಇದ್ದೀರಿ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಂಥ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇರೋದು ತುಂಬ ಖುಷಿಯ ವಿಚಾರ. ಒಂಥರ ಹಬ್ಬದ ಸಡಗರ ನಮಗೆಲ್ಲ. ನನ್ನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀನಿ ಖುಷಿಗೆ. ನನ್ನ ಮಗಳು ನಿಸರ್ಗ ನಿನಾದ ಅಲ್ಲಿದ್ದಾನೆ. ಏನಮ್ಮ? 25 ವರ್ಷಕ್ಕೆ ಮುಂಚೆ ಹೇಗಿದ್ನೋ ಅಣ್ಣ ಇವತ್ತಿನವರೆಗೂ ಹಂಗೆ ಇದ್ದಾನೆ, ವಯಸ್ಸೇ ಆಗಿಲ್ಲ. ಇವನ್ ಕಂಡ್ರೆ ಹೊಟ್ಟೆಗಿತ್ತು ನಮಗೆ. ಸೊ ಸಮಷ್ಟಿಯ ದೇವಾನಂದ್ ಇವನು. ಎವರ್ಗ್ರೀನ್ ಸ್ಟಾರ್. ಸಮಷ್ಟಿಯ ದೇವಾನಂದ್ ಉಲ್ಟಾ ಇವನು. ಅವನಿಗೆ ಆ್ಯಕ್ಚುಲಿ ನೀನು ಏನು ಕರೆಕ್ಟಾಗಿ ಹೇಳು, ಜನ ಇವನ್ಗಿಂತ ಚಿಕ್ಕವನೇ ಅಷ್ಟೇ. ಸೊ ಇವನು ಜೋಶಿ ಅಂತ ಹೇಳಿ, ಇವನು ನಮ್ಮ ತಂಡದ ಕಲಾವಿದ. ಎಲ್ಲಿ ಜೋಶಿ ಇಷ್ಟು ದಿನ ಕಳೆದೋಗಿರಲಿಲ್ಲ, ಸಮಯ ಅಭಾವದಿಂದ ಬರೋಕ್ಕಾಗಿರಲಿಲ್ಲ. ಸಮಷ್ಟಿಗೆ ಬಂದಾಗ ನಾವೆಲ್ಲ ಇನ್ನೂ ಬಹುತೇಕರು ಟೀನೇಜಲ್ಲಿದ್ವಿ, ಅಂದರೆ ಅಡೋಲೆಸೆಂಟ್ ಏಜಲ್ಲಿ 17, 18, 19, 20 ಇದ್ವಿ ನಾವು. ಈಗ ನೋಡಿ ನಮಗೆಲ್ಲ 2, 3 ಯಾರಿಗೂ ಇಲ್ಲ, 2. ಇವನಿಗೆ 2, ಇದು ನಮ್ಮದು, ಇದು ಮತ್ತು ಇದು ನಮ್ಮದು, ಇದು ಆನಂದಂದು. ನೋಡಿ ಅದು ನಿಮ್ದೇನು ಮಾದ, ಅದು ಅವ್ರದ್ದು, ಇದು ಇವ್ರದ್ದು, ಇದು ಆನಂದಂದು. ಹೆಣ್ಮಕ್ಳೆಲ್ಲ ಆಲ್ಮೋಸ್ಟ್ ಒಂದೇ ಏಜಲ್ಲಿ ಇದ್ದಾರೆ ಇಲ್ಲಿ. ನೆಕ್ಸ್ಟ್ ಜನ್ರೇಷನ್ನು ಅವರು ಅಂತ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟ್ ಮಕ್ಕಳುಗಳೇ ಸೇರಿ ಒಂದು 10-15 ವರ್ಷ ಬಿಟ್ಟು ಟೀಮ್ ಮಾಡಿದ್ರೆ ಎಲ್ಲ ಅವ್ರವ್ರು ಇರ್ತಾರೆ. ನಾವೆಲ್ಲ ಬರೀ ಮುದುಕರು ರೋಲು ಅಂತ ರೋಲ್ ಮಾಡ್ಬೇಕು ನಾವೆಲ್ಲ. ನೀನು ಹೆಂಗು ಅಂದೆ ನೀನು. ನನಗೆ ಮುದುಕರ ಕ್ಯಾರೆಕ್ಟರ್ ಕೊಡ್ತಾ ಇರೋದಪ್ಪ 3 ನಾಟಕದಿಂದ. ನಾಳೆ ನಾಟಕದಲ್ಲಿ ಇವನು ಮುದಿಯ, ಇವನು ನಾನು ಹೆಂಡ್ತಿನೇ ಮುದುಕಿ. ಗ್ರೇಟ್ ಸ್ನೇಹಿತರೆ, ಇಲ್ಲೆಲ್ರಿಗೂ ಟೀ ಹಾಕಿ ಕೊಡ್ತಾ ಇದಾರಲ್ಲ ಫ್ರೆಂಚ್ ಬ್ರೆಡ್ ಬಿಟ್ಕೊಂಡು. ಈಸ್ ಒನ್ ಆ್ಯಂಡ್ ಓನ್ಲಿ ಮಿಸ್ಟರ್ ಪ್ರದೀಪ. ಚೆನ್ನಾಗಿದ್ದೀನಿ. ಏನು ಸಮಷ್ಟಿ 25 ವರ್ಷ ಬರ್ತಾನೆ ಇದ್ದೀರಾ? ನಮಗೆ ಇಷ್ಟ, ಸಮಷ್ಟಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಬರ್ತಾನೆ ಇರ್ತೀವಿ. ಏನು ಇಷ್ಟ? ಅಂಥದ್ದೇನು ಇಷ್ಟ? ಸಮಷ್ಟಿಯಲ್ಲಿ ಟೀಮ್ ಇಷ್ಟ ನಮಗೆ. ಏನು ಅಂಥದ್ದೇನು ಇಷ್ಟ? ಟೀಮಲ್ಲಿ ಎಲ್ಲರೂ ಫ್ರೆಂಡ್ಸ್ ಇಷ್ಟ ನನಗೆ. ನಾಟಕಗಳು ತುಂಬ ಇಷ್ಟ ನನಗೆ. ಯಾವ ನಾಟಕ ಮಾಡಿದ್ದೀರಾ? ಅದೇ ಹೇಳ್ತೀವಿ, ಕುಮಾರ ಸಭೆ, ಚಿತ್ರಪಟ ಅಷ್ಟೇ. ಪ್ರದೀಪ್ ಭಾಳ ಒಳ್ಳೆ ಹುಡುಗ. ಅವನು ಸಮಷ್ಟಿದು ಆ್ಯನ್ಯುವಲ್ ಗೆಟ್ ಟುಗೆದರ್ ನಡೆಯುತ್ತೆ, ವರ್ಷಕ್ಕೊಂದ್ಸಲ ಸೇರಿ ಚೆನ್ನಾಗಿ ಊಟ ಮಾಡೋ ಪ್ರೋಗ್ರಾಮು. ಅಲ್ಲಿ ಬಂದು ಚಿಕನ್ನ ಚೆನ್ನಾಗಿ ಮಾಡೋವಂಥ ಏಕೈಕ ವ್ಯಕ್ತಿ ಇವನು. ಹರೀಶ್ ಹೇಗಿದ್ದೀರಾ? ಸೂಪರ್. ಬಹುಶಃ ಸಮಷ್ಟಿ ಶುರುವಾದಾಗ ನಿಮ್ಮ ಜರ್ನಿ ಶುರುವಾಗಿತ್ತು ಸಮಷ್ಟಿ ಜೊತೆ. ಹೌದು. ಹೇಗಿತ್ತು ಶುರುವಾದಾಗ ಹೇಳಿ? ಸೂಪರ್. ಅದು ಕಲಿಯೋಕ್ಕೆ ಇಲ್ಲಿ ಶುರು ಮಾಡಿದ್ದು. ಇನ್ನೂ ಇದ್ದೀನಿ ಸುಮಾರು 2006 ಅನ್ಸುತ್ತೆ ಸಮಷ್ಟಿಲಿರೋದು. 19 ವರ್ಷ ಆಯ್ತು ಸಮಷ್ಟಿ ತಾಂಡಕ್ಕೆ ಬಂದು. ಒಟ್ಟಿಗೆ ಸೇರ್ಕೊಂಡಿದ್ದು. ಹೌದು. 2006-7 ಇಲ್ಲಿ ತನಕ ಒಂದು ನಾಟಕ ಬಿಟ್ಟು ಉಳಿದಿದ್ದು ಎಲ್ಲ ಪ್ರತಿ ವರ್ಷದ ಎಲ್ಲ ಪ್ರೊಡಕ್ಷನಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. 6x21 ಒಂದು ಬಿಟ್ಟು. ಓಕೆ. ಬಹುಶಃ ಈ ಫೆಸ್ಟಿವಲ್ 3 ನಾಟಕದಲ್ಲೂ ಇದ್ದೀರಿ. ಹೌದು. ಹರೀಶ್ ಥ್ಯಾಂಕ್ ಯು. ಇಲ್ಲಿದ್ದಾರಲ್ಲ ಅವರು ಪತ್ರಕರ್ತೆ. ನಮಸ್ತೆ. ಬಡಿ ಪತ್ರಕರ್ತೆ, ಮಿನಿ ಪತ್ರಕರ್ತೆ. ಅವ್ರ ಮಗಳು ಅಕ್ಷರ ಫೌಂಡೇಶನ್. ಏನಮ್ಮ ಸೌಮ್ಯ? ನಮಸ್ತೆ. ಹಾಯ್. ಹೇಗಿದ್ಯಾ? ಆರಾಮ್. ಓಕೆ. ಸೌಮ್ಯ ಸಮಷ್ಟಿಗೆ ಬಂದಾಗ ಚಿಕ್ಕ ಹುಡುಗಿ, ನಾವು ಚಿಣಕಿ ಮಿಣಕಿಗಳನ್ನು ಕರಿತಿದ್ವಿ ನಾವು. ತಿರುಕುಮಾರ ಸಭಾ ಅಂತ ಒಂದು ನಾಟಕ ಇತ್ತು ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು 2012-13. ಆವಾಗ ಅಂದರೆ ನೀವು ಲೆಕ್ಕಕ್ಕೆ ಒಂದು 13-14 ವರ್ಷ ಆಯಿತು ಅವಳು ಸಮಷ್ಟಿಗೆ ಬಂದು. ಚಿಕ್ಕ ಹುಡುಗಿ ಇದ್ಲು, ಬಹುಶಃ ಟೀನೇಜ್ ಹುಡುಗಿ ಅದು ಅವಾಗ. ಸೊ ಹಂಗಾಗಿ ಒಂದು ಸ್ಕರ್ಟ್ ಹಾಕೊಂಡು ತಗ ಅಂತ ಸ್ಟೇಜಲ್ಲಿ ಓಡ್ತಿದ್ಲು. ಜಾಸ್ತಿ ಆಗಿಲ್ಲ, 30 ಆಗಿದ್ದು.
ಈಗ ನೋಡಿ ಒಂದು ಮಗು ತಾಯಿ ಅವಳು ಟೈಮ್ ಸಿಗುತ್ತೆ ನಿಮ್ಗೆ ಪತ್ರಕರ್ತೆ ಬಿಸಿ ಇಡಲೇ ಅಯ್ಯೋ ಟೈಮ್ ಸಿಗದಿದ್ರು ಸಮಷ್ಟಿ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ಜೊತೆಗೆ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡೋದ್ರಿಂದ ನನ್ನ ಮಗಳು ಸಪೋರ್ಟ್ ಮಾಡೋದ್ರಿಂದ ಓಡೋಡಿ ಬರ್ತಾ ಇರ್ತೀವಿ. ಮತ್ತೆ ಇರೋ ನಾಟಕದಲ್ಲಾದರೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಓಕೆ, ಬಹುತೇಕ ನಾಟಕಗಳಿದ್ದಾಳೆ. ಅವಳು ಚಿತ್ರಪಟ ಅಂತ ನಾಟಕದಲ್ಲಿ ಆಕೆಗೆ ಮೆಟಾ ಅವಾರ್ಡ್ ಅಂತ ಕರೀತಾರೆ. ಅಂದರೆ ಅದೊಂದು ನ್ಯಾಷನಲ್ ಅವಾರ್ಡ್ ಅಂತ ಹೇಳ್ಬೋದು ರಂಗಭೂಮಿನಲ್ಲಿ. ಆ ಮೆಟಾ ಅವಾರ್ಡ್ ಕೂಡ ಬಂದಿದೆ ಅವಳಿಗೆ. ತುಂಬ ಪ್ರತಿಭಾವಂತ ನಟಿ, ಒಳ್ಳೆ ಡ್ಯಾನ್ಸರ್ ಅವಳು ಆ್ಯಕ್ಚುಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀವೇ ನಿಮ್ಮ ಸೀನಿಯರ್ಸ್ನೆಲ್ಲ ನೋಡಿ ಕಲ್ತಿದ್ದೀವಿ ನಾವು. ಹೊಡೆಯೋದು ಅಂದ್ರೆ ಹಿಂಗೆ ಹೊಡೆಯೋದು ನೋಡಿ. ಹೌದು, ಇಲ್ಲ ಖಂಡಿತ ಇಲ್ಲ. ಯಾಕಂದ್ರೆ ಸಮಷ್ಟಿ ಸೀನಿಯರ್ಸಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ. ಮತ್ತು ನಾವು ಕಂಟಿನ್ಯೂ ಮಾಡ್ಲಿಕ್ಕಾಗಿರ್ಬೋದು, ಆ್ಯಕ್ಟಿಂಗ್ನ ಇಂಪ್ರೂವ್ ಮಾಡೋಕ್ಕಿರ್ಬೋದು, ಅವ್ರು ಕೊಡ್ತಾ ಇರೋ ಸಲಹೆ ಅವ್ರನ್ನ ನೋಡಿ ನಾವು ಕಲಿತೀವಿ. ಡೈರೆಕ್ಟರ್ಗಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ಸಮಷ್ಟಿ ಅಂದರೆ ಇಷ್ಟ. ಥ್ಯಾಂಕ್ ಯು ಸೌಮ್ಯ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಇವ್ರು ನೋಡಿ ನನ್ನ ಖಾಸಾ ಫ್ರೆಂಡ್ ಸಮಷ್ಟಿಯವರೇ. ಇವರು ಕೂಡ ಪ್ರಮೀಳಾ ಅಂತೇಳಿ. ಎಷ್ಟು ವರ್ಷ ಆಯಿತು ನೀವು ಸಮಷ್ಟಿಗೆ ಬಂದು? ನಾನು 12 ವರ್ಷ ಆಯಿತು. ನಾನೊಂದು ಒಟ್ಟಿಗೆ ಬಂದಿದ್ದೆ. ನಾನು ಬಂದು 14 ವರ್ಷ ಆಯಿತು. ನಾನು ಯಾವ್ಯಾವ ನಾಟಕದಲ್ಲಿ ಮಾಡಿ ಬಮ್ಮಿ ನೀನು? ನಾನು ವಿಶಾಖೆ, ಚಿತ್ರಪಟ, ಕನಸು. ಸೊ ನಾನು ಇವಳು ಒಟ್ಟಿಗೆ ಮಾಡಿದ ನಾಟಕ ಚಿತ್ರಪಟ ಅಂಥೇಳಿ. ಇನ್ನೊಂದು ವಿಶೇಷ ಬಮ್ಮಿಯವ್ರದ್ದು ಏನಂತಂದರೆ, ನನ್ನ ಈ ರಂಗಭೂಮಿಗೆ ಅಂದರೆ ಸಮಷ್ಟಿ ನಾಟಕ ತಂಡಕ್ಕೆ ಪರಿಚಯ ಮಾಡಿಸಿದ್ದು ಇವರ ಹಸ್ಬೆಂಡು. ಇವ್ರ ಹಸ್ಬೆಂಡ್ ಆಗೋಕ್ಕೆ ಮುಂಚೆನೇ ಮಧು ಅಣ್ಣ ಅಂತೇಳಿ ನಮ್ಮ ಮನೆ ಪಕ್ಕದಲ್ಲಿದ್ದರು ಅವರು. ಹಾಗಾಗಿ ಅವರು ಈ ಥರ ನಾನು ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ನಾನು ಒಂದು ಟೀಮಲ್ಲಿ ನಾಟಕ ಮಾಡ್ತಿದ್ದೀನಿ ಅಂತೇಳಿ ನನ್ನ ಕರ್ಕೊಂಡ್ಬಂದು ಈ ಸಮಷ್ಟಿ ಟೀಮ್ಗೆ ಸೇರಿಸಿದ್ರು. ಈಗಲೂ ಹೇಳ್ತಾ ಇರ್ತಾರೆ. ಸವಿತಾ ನನ್ನ ಜೊತೆಗಿದ್ದವಳು ಎಷ್ಟು ಒಳ್ಳೆ ಹುಡುಗಿ ಹೇಳ್ತಾ ಇರ್ತಾರೆ. ನಾನು ಇವಳು ಮತ್ತು ಸುಪ್ರಿಯಾ 3 ಜನನು ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಒಂದು 12 ಇಯರ್ಸಿಂದ ನಾವು ಫ್ರೆಂಡ್ಸ್. ಒಳ್ಳೆ ಡ್ಯಾನ್ಸರ್ ಕೂಡ, ಒಳ್ಳೆ ನಟಿ ಕೂಡ ಇವರು ಪ್ರಮೀಳಾ. ಸೊ ಈಗ ಒಂಚೂರು ಮಕ್ಕಳು ಎಲ್ಲರ ಮಕ್ಕಳು ಹುಟ್ಟಿದ ಮೇಲೆ ಎಲ್ರಿಗೂ ಒಂಚೂರು ಗ್ಯಾಪ್ ಆಗುತ್ತಲ್ಲ, ಹಾಗೆ ಈಗ ಮಕ್ಕಳು ಚಿಕ್ಕವರು ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಆಗ್ತಿದೆ. 5 ವರ್ಷ ಆಗಿದೆ ಇವತ್ತು. ಈ ವರ್ಷ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಂದು ಹಬ್ಬ ಥರ ಖುಷಿಯಿಂದ ನಾವೆಲ್ಲರೂ ಗೆಟ್ ಟುಗೆದರ್ ಥರ ಜಾಯ್ನ್ ಆಗಿದ್ದೀವಿ. ಒಬ್ಬರೆಲ್ಲ ಸಿಕ್ಕುವಾಗ ನಾವು ನೋಡುವಾಗ ಆಶ್ಚರ್ಯ ಆಗ್ತಿದೆ. ಎಲ್ಲರೂ ಇಷ್ಟು ದೊಡ್ಡವರಾಗಿದ್ದಾರೆ, ಇಷ್ಟು ಏಜ್ ಆಗಿದೆಯಾ, ಹಿಂಗಾಗಿದ್ದಾರೆ, ನೆಕ್ಸ್ಟು ಹಂಗೆ ನೆಕ್ಸ್ಟ್ ಇಯರ್ ಒಳ್ಳೆ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಸ್, ಇವರು ಸಮಷ್ಟಿಯ ಯುವ ಪೀಳಿಗೆ, ಈಗಿನ ಯಂಗ್ಸ್ಟರ್ಸ್. ಅವಳು ಬಂದಿದ್ದಾರೆ. ಬನ್ನಿ ಸ್ನೇಹಿತರೆ, ನೀವು ಇಲ್ಲಿ ಬ್ಯಾಕ್ ಶಾಟಲ್ಲಿ ನೋಡ್ತಾ ಇದ್ದೀರಲ್ಲ, ಬೇರೆ ಯಾರು ಅಲ್ಲ, ಇವರು ನಿಖಿತಾ ಅಂತೇಳಿ. ನೋಡಿ, ಹೀರೋಯಿನ್ ಥರನೇ ಕೂದಲೆಲ್ಲ ಹೆಂಗೆ ಮಾಡ್ತಿದಾರಲ್ಲ, ಅವ್ರು ಆ್ಯಕ್ಚುಲಿ ಹೀರೋಯಿನೇ. ಅವರಿಗೆ ತುಂಬ ಬ್ಯುಸಿ ಅವರು, ಕಿರುತೆರೆಯಲ್ಲೂ ಹಿರಿತೆರೆ ಎಲ್ಲ ಕಡೆ ಬ್ಯುಸಿ. ಹೇಗಿದೆಯಮ್ಮ? ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಕೂಡ ಶೂಟಿಂಗ್ ಮುಗಿಸ್ಕೊಂಡೇ ಬಂದೆ ನಾನು. ಸೊ ಉದಯ ಟಿ ವಿಲಿ ಅಣ್ಣ ತಂಗಿ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಮುಗಿಸ್ಕೊಂಡು ಇವಾಗ ಬೇಗ ಓಡ್ ಬಂದೆ. ಬಿಕಾಸ್ ಇವತ್ತು ನಮ್ಮದು ಶೋ ಇದೆ ಅಲ್ವಾ, ಮಿಸ್ ಮಾಡೋಕ್ಕಾಗಲ್ಲ. ನಾನು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ ಶೋ ಅಲ್ಲಿ. ಸೊ ಹಾಗಾಗಿ ಬೇಗ ಬಂದೆ. ವೆರಿ ಸಾರಿ. ಓಕೆ, ಅಲ್ಲ, ಹೀರೋಯಿನ್ಸ್ಗೋಸ್ಕರ ವೆಯ್ಟ್ ಮಾಡೋದು ಥಿಯೇಟ್ರಲ್ಲೂ ಇದೆ, ಸಿನಿಮಾದಲ್ಲಿ ಮಾತ್ರ ಅಲ್ಲ, ಥಿಯೇಟ್ರಲ್ಲೂ ಇದೆ. ಸಮಷ್ಟಿ 25 ವರ್ಷ ಏನು ಹೇಳ್ತೀರಿ? ನೀವು ಯಾವಾಗ ಬಂದ್ರಿ? ನಾನು 2019 ಬಂದೆ. ಸೊ 6 ವರ್ಷ ಆಯಿತು. ಬ್ಯೂಟಿಫುಲ್ ಜರ್ನಿ. ನನ್ನ ಫಸ್ಟ್ ಟೀಮೇ ನಾನು ಜಾಯ್ನ್ ಆಗಿದ್ದೆ ಸಮಷ್ಟಿ ಬಿಟ್ಟು ಬೇರೆ ಎಲ್ಲಿ ಹೋಗೋಕ್ಕೂ ನನಗೆ ಮನಸ್ಸಾಗಿಲ್ಲ. ಸಮಷ್ಟಿ ನನಗೆ ತುಂಬ ಹೇಳ್ಕೊಟ್ಟಿದೆ, ತುಂಬ ಪ್ರೀತಿ ಕೊಟ್ಟಿದೆ. ಆ್ಯಂಡ್ ಮಂಜುನಾಥ್ ಎಲ್ ಬಡಿಗೇರ್ ಅಂತ ಒಬ್ಬರು ದೊಡ್ಡ ನಿರ್ದೇಶಕರ ಅಂಡರಲ್ಲಿ ನಾನು ಕಲ್ತಿದ್ದೀನಿ. ಹಾಗೆ ನಮ್ಮ ರವೀಂದ್ರ ಪೂಜಾರಿ ಸರ್ ಇರ್ಬೋದು, ಜಯತೀರ್ಥ ಸರ್ ಇರ್ಬೋದು. ಸೊ ನಂಗೆ ಸಮಷ್ಟಿ ಅಂದರೆ ತುಂಬ 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 ಇಷ್ಟ. ಅಲ್ಲಿರೋ ಪ್ರತಿಯೊಬ್ಬರು ಅಷ್ಟೇ, ಎಲ್ಲರೂ ಒಂಥರ ಕೂಡು ಕುಟುಂಬದವ್ರ ಥರ ಇದ್ದೀವಿ, ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಏನು ಓದಿತ್ತಾವು? ನಾನು MCA ಮಾಡಿರೋದು. ಅದೇನು MCA ಅವರು ಕಂಪ್ಯೂಟರ್ಲ್ಲ ಕೊಡ್ತಾ ಇರ್ತಾರಂತೆ, ನೀವೇನು ಆ್ಯಕ್ಟಿಂಗ್ ಮಾಡ್ತಾರೆ? ಸುಮ್ಮನೆ ಎಲ್ಲರೂ ಕಂಪ್ಯೂಟರ್ ಕೊಡ್ತಾ ಇದ್ರೆ ಬೇಜಾರಾಗುತ್ತಲ್ಲ, ಹಾಗಾಗಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡೋಣ ಅಂತ ಬಂದೆ. ಸೊ ಅಂದರೆ ಹವ್ಯಾಸಿ ರಂಗಭೂಮಿಯ ಇನ್ನೊಂದು ಏನು ಅಂತಂದರೆ, ಇದು ಅಂದರೆ ಬೇಸ್ಮೆಂಟ್ ಫೌಂಡೇಶನ್ ಕೈಂಡ್ ಆಫ್ ಥಿಂಗ್ ಫಾರ್ ಆ್ಯಕ್ಟಿಂಗ್ ಮತ್ತು ಟೆಕ್ನಿಷಿಯನ್ಸ್ ಡೈರೆಕ್ಷನ್ ಎಲ್ಲದಕ್ಕೂ. ಅದು ತುಂಬ ಚೆನ್ನಾಗಿ ಬಳಸ್ಕೊಂಡು ಈಗ ಆಕೆ ಕಿರುತೆರೆ, ಸಿನಿಮಾ ಎಲ್ಲದರಲ್ಲೂ ಬ್ಯುಸಿ ಇದ್ದಾಳೆ. ಆ್ಯಂಡ್ ನಮ್ಮ ಸೌಭಾಗ್ಯ ಏನು ಗೊತ್ತಾ, ಕಲಾ ಮಾಧ್ಯಮದ ಅವಳು ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ, ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂದು ನಿಮ್ಗೆ ಗೊತ್ತಿದೆ. ಡೈರೆಕ್ಟ್ರು ಅವಕಾಶ ಮಾಡಿಕೊಟ್ರು, ಪರ್ಮಿಷನ್ ಅವರು, ನಮ್ಮ ಸೀನಿಯರು. ಹಾಗೆ ಸವಿತಕ್ಕನೂ ಅಷ್ಟೇ ನಮ್ಮ ಸೀನಿಯರು. ಅವರೇನೋ ಬಂದು ಆ್ಯಕ್ಟ್ ಮಾಡಮ್ಮ ಅಂದಾಗ ನಾನು ಇಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ. ಅವರಲ್ಲೂ ಕಲಿಯೋದು ತುಂಬ ಸಿಕ್ತು ನನಗೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಅವ್ರು ಶಾರ್ಟ್ ಫಿಲಮ್ಗೆ. ಥ್ಯಾಂಕ್ ಯು ಸೊ ಮಚ್. ಅವ್ರು ಹಿಂಗೆ ಡೇಟ್ಸ್ ಕೊಡ್ತಾ ಇರಲಿ, ಬ್ಯುಸಿ ಆದ್ರೂ ಅಂತ ಕೇಳ್ಕೊಂಡು ನಾವು ಮುಂದಕ್ಕೆ ಹೋಗೋಣ.